ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಈ ಬಾರಿಯ ರಾಜ್ಯ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿವೆ. ಯಾವ ವಲಯಕ್ಕೆ ಏನ್ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಬೆರಗುಗಣ್ಣಿನಿಂದ ನೋಡ್ತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿಗೂ ಕೂಡ ಒಂದಷ್ಟು ಅನುದಾನಗಳು ಬೇಕೇ ಬೇಕು. ಈ ಗ್ಯಾರಂಟಿ ಯೋಜನೆಗಳ ನಡುವಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಸಾಗುತ್ತೆ ಅನ್ನುವಂಥದ್ದಾಗೂ ಕೂಡ ಒಂದಷ್ಟು ಪ್ರಶ್ನೆಗಳಿವೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಕದನ ಅಧಿವೇಶನ, ಹೆಚ್ಚಿದ ನಿರೀಕ್ಷೆಗಳು. ವಿಧಾನಮಂಡಲ ಅಧಿವೇಶನದ ಮೊದಲ ದಿನವೇ ಸದ್ದುಗದ್ದಲ ಜೋರಾಗಿತ್ತು. ಒಂದ್ ಕಡೆಯಲ್ಲಿ ಆಡಳಿತ ಪಕ್ಷ ಸಾಕಷ್ಟು ತಯಾರಿಯನ್ನು ನಡೆಸಿಕೊಂಡು ಬಂದ್ರೆ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಬೇಕು ಅಂತೇಳಿ ವಿಪಕ್ಷ ಕೂಡ ಸಾಕಷ್ಟು ರಣತಂತ್ರವನ್ನ ಮಾಡಿಕೊಂಡು ಬಂದಿತ್ತು. ಗಮನಿಸ್ತಾ ಹೋಗೋದಾದ್ರೆ ಬೆಟ್ಟದಷ್ಟು ನಿರೀಕ್ಷೆಗಳು ಇವೆ ಅಂತ ನಾನಾಗ್ಲೇ ಹೇಳ್ತಾ ಇದ್ದೆ. ಯಾವ್ಯಾವ ನಿರೀಕ್ಷೆಗಳು ಇದೆ ಅದನ್ನು ಕೂಡ ನೋಡ್ತಾ ಹೋಗ್ಬೇಕಾಗತ್ತೆ. ರಾಜ್ಯ ಸರ್ಕಾರದ ಸಾಧನೆಯನ್ನ ರಾಜ್ಯಪಾಲರಾಗಿರುವಂಥ ತಾವರ್ಚಂದ್ ಗೆಹ್ಲೋಟ್ ಕೊಂಡಾಡಿದ್ದಾರೆ. ಕರ್ನಾಟಕಕ್ಕೆ ಏನು ಬೇಕು ಅಂತ ಜನರೇ ಕೊಡ್ತಿದ್ದಾರೆ ಪಟ್ಟಿ. ಏನ್ ಬೇಕಾಗಿದೆ ಕರ್ನಾಟಕಕ್ಕೆ? ಹಾಗಾದ್ರೆ ಈ ಬಾರಿಯ ಬಜೆಟ್ನಲ್ಲಿ ನಿರೀಕ್ಷೆಗಳು ಏನೇನಿವೆ? ವೆರಿ ಇಂಪಾರ್ಟೆಂಟ್. ಗ್ಯಾರಂಟಿಯ ಮಧ್ಯೆ 31 ಜಿಲ್ಲೆಗಳಿಗೆ ಯಾವ ರೀತಿಯಾಗಿ ಸರ್ಕಾರ ನೆರವಾಗುತ್ತೆ? ಹೊಸ ಯೋಜನೆಗಳನ್ನ ಜಿಲ್ಲಾವಾರು ಘೋಷಣೆ ಮಾಡುವಂತ ಸಾಧ್ಯತೆ ಇದೆಯಾ? ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಏನು ಘೋಷಣೆಯನ್ನ ಮಾಡಬಹುದು? ಪ್ರತಿ ಬಜೆಟ್ ಬಂದಾಗಲೂ ಕೂಡ ಬೆಟ್ಟದಷ್ಟು ನಿರೀಕ್ಷೆಗಳು ಖಂಡಿತವಾಗ್ಲೂ ಕೂಡ ಇದ್ದೇ ಇರುತ್ತೆ. ಆ ನಿರೀಕ್ಷೆಗಳು ಈ ಬಾರಿ ಆದ್ರೂ ಪೂರೈಕೆ ಆಗುತ್ತಾ? ಪ್ರಶ್ನೆ ಇದೆ, ಕಾದ್ ನೋಡ್ಬೇಕು. ಒಂದ್ ಕಡೆಯಲ್ಲಿ ಗ್ಯಾರಂಟಿಗಳು ಹೊರೆ ಅಂತೇಳಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಈ ಗ್ಯಾರಂಟಿಗಳೇ ರಾಜ್ಯ ಸರ್ಕಾರಕ್ಕೆ ಹೊರೆಯಾಗಿದೆ. ಹೀಗಾಗಿ ಬೇರೆ ಅಭಿವೃದ್ಧಿ ಮರೀಚಿಕೆ ಆಗ್ತಾ ಇದೆ ಎನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ರಾಜ್ಯದ ಜನರಲ್ಲಿದೆ. भविष्यवाणी की थी कि सरकार द्वारा शुरू की गई महत्वाकांक्षी जन कल्याणकारी योजनाओं के कारण राज्य विकास में पिछड़ जाएगा और राज्य की वित्तीय प्रणाली बिगड़ जाएगी। सरकार ने इस भविष्यवाणी को झूठा साबित कर दिया है। राज्य ने हर क्षेत्र में अच्छी उपलब्धियां दर्ज की है। राज्य की आय में वृद्धि हो रही है। राज्य में रिकॉर्ड संख्या में निजी पूंजी आ रही है। कल्याणकारी कार्यक्रमों के कुशल कार्यान्वयन के कारण असमानता की गंभीरता कम हो रही है। प्रत्यक्ष विदेशी निवेश में राज्य दूसरे स्थान पर है। जीएसटी की विकास दर अच्छी है। ಸರ್ಕಾರದ ಯೋಜನೆಗಳು, ಸರ್ಕಾರದ ಸಾಧನೆಗಳ ಬಗ್ಗೆ ರಾಜ್ಯಪಾಲರು ಏನ್ ಹೇಳಿದ್ರು ಅನ್ನೋದಾಗಿ ಗಮನಿಸಿದ್ರಿ. ಹಾಗೇನೆ ರಾಜ್ಯದ ಜನರಿಗೂ ಕೂಡ ಒಂದಷ್ಟು ನಿರೀಕ್ಷೆಗಳಿವೆ. ಆ ನಿರೀಕ್ಷೆಗಳು ಈ ಬಾರಿ ಆದ್ರೂ ಈಡೇರುತ್ತಾ ಅನ್ನೋದಾಗಿ ಎಕ್ಸ್ಪೆಕ್ಟೇಷನ್ಗಳು ಸಿಕ್ಕಾಪಟ್ಟೆ ಇವೆ. ಕಾದ್ ನೋಡಬೇಕು. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಹಳ್ಳಿ ರೈತ ಅಂಬರೀಶ್ ಅವರಿದ್ದಾರೆ, JDS ವಕ್ತಾರರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ತೆರಿಗೆ ತಜ್ಞರಾಗಿರುವಂತಹ DR ಪ್ರಕಾಶ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಎಲ್ ಲಕ್ಷ್ಮಣ್ ಅವರು ರಾಜ್ಯಾಧ್ಯಕ್ಷರು, ರೈತ ಭಾರತ ರೈತ ಸಮಾಜ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಲಕ್ಷ್ಮಣ್ ಅವರೇ, ಸಾಕಷ್ಟು ನಿರೀಕ್ಷೆಗಳು ಖಂಡಿತವಾಗ್ಲೂ ಒಂದು ಬಜೆಟ್ ಬಂತು ಅಂತ ಹೇಳಿದ್ರೆ ಇದ್ದೇ ಇರುತ್ತೆ. ನಿಮ್ಮ ನಿರೀಕ್ಷೆಗಳೇನು? ಈ ಬಾರಿ ಆದ್ರೂ ಸರ್ಕಾರ ನಿರೀಕ್ಷೆಗಳನ್ನ ಪೂರೈಸಬಹುದು ಹೇಗೆ? ಬಹಳ ಮುಖ್ಯವಾಗಿ ಇವತ್ತಿನ ಈ ಬಜೆಟ್ ಮೇಲೆ ಸಾಕಷ್ಟು ರೈತಾಪಿ ಕುಟುಂಬಗಳು ಮತ್ತು ರೈತಾಪಿ ವರ್ಗಕ್ಕೆ ಇವತ್ತಿನ ದಿನ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತಿನ ದಿನ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿ ಮಾನ್ಯ ಮುಖ್ಯಮಂತ್ರಿಗಳಿಗಿದೆ. ಸೊ ನಾವು ಅದೇ ನಿರೀಕ್ಷೆನಲ್ಲಿದ್ದೀವಿ. ಸಾಕಷ್ಟು 16ನೇ ಬಜೆಟ್ ಮಂಡನೆ ಮಾಡ್ತಾ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಾವು ಈಗಾಗಲೇ ನಮ್ಮ ಸಂಘಟನೆ ವತಿಯಿಂದನೂ ಮನವಿಯನ್ನು ಕೊಟ್ಟಿದ್ದೀವಿ. ಸೊ ಪ್ರತಿ ಬಾರಿನೂ ಬಜೆಟ್ ಮುಂಗಡವಾಗಿ ಅವರು ಪ್ರೀ ಬಜೆಟ್ ಮೀಟಿಂಗ್ ಕರೆದು ಇವತ್ತಿನ ದಿನ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನ ವಿಚಾರ ಮಾಡಿದಾಗ ನಾವು ಸಮೇತ ನಾವು ಸಾಕಷ್ಟು ವಿಚಾರಗಳನ್ನ ಅವ್ರ ಗಮನಕ್ಕೆ ತಗೊಬಂದಿದ್ದೀವಿ.
ಕಾದು ನೋಡಬೇಕಾಗುತ್ತೆ. ಇದರಲ್ಲಿ ಎಷ್ಟು ಬಜೆಟ್ ಇದಕ್ಕೆ ಸೇರಿಸ್ಕೊಳ್ತಾರೆ ಅಂತಕ್ಕಂಥದ್ದು ನಾವು ಕಾದು ನೋಡಬೇಕಾಗಿರ್ತಕ್ಕಂಥ ವಿಚಾರ. ಭಾಳ ಮುಖ್ಯವಾಗಿ ಇವತ್ತಿನ ದಿನ ಸಂಪೂರ್ಣವಾಗಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹನ ನಾವು ಇಟ್ಕೊಂಡಿದ್ದೀವಿ. ಭೂ ಸುಧಾರಣೆ ಕಾಯ್ದೆ ಮತ್ತು ವಿದ್ಯುತ್ ಖಾಸಗೀಕರಣ ಕಾಯ್ದೆ, APMC ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿರ್ತಕ್ಕಂಥದ್ದನ್ನ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅದನ್ನು ಸುಗ್ರೀವಾಜ್ಞೆ ಹೊರಡಿಸಿ ಅದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಸೊ ತಾವು ಈಗಾಗಲೇ ಹೇಳ್ತಾ ಇದ್ದಾಗೆ ಒಂದು ಉತ್ತರ ಕರ್ನಾಟಕದಲ್ಲೂ ಸಮೇತ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಸೊ ಕಳೆದ ವಾರದಲ್ಲಿನೂ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂಥ ಒಂದು ಕೆಲಸ ಮಾಡಿದ್ವಿ. ವಿದ್ಯುತ್ನ ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಕಾಡ್ತಾ ಇದ್ದಾವೆ. 10 ಹಲವು ಸಮಸ್ಯೆಗಳನ್ನ ನಾವು ಪಟ್ಟಿ ಮಾಡಿ ಇಡೀ ರಾಜ್ಯದಲ್ಲಿ 30 ಜಿಲ್ಲೆಯಿಂದ ಜಿಲ್ಲೆಗೂ ಸಮೇತ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಸೊ ಹಾಗಾಗಿ ನಾವು ಮನವಿ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇ. ಇವತ್ತು ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡಿದಾಗ ಸುಮಾರು 10,859 ಕೋಟಿ ರೂಪಾಯಿ ಇದ್ದಂಥ ಬಜೆಟ್ ಗಾತ್ರ ಇವತ್ತು ಸುಮಾರು 3,71,000 ಕೋಟಿ ರೂಪಾಯಿ ತಲುಪಿದೆ ಅಂತಂದರೆ ಅವ್ರ ಮೇಲೂ ಸಮೇತ ಸಾಕಷ್ಟು ಜವಾಬ್ದಾರಿಗಳು, ಒತ್ತಡಗಳು ಇರ್ತವೆ. ಇದರ ಮಧ್ಯದಲ್ಲಿ ಸೊ ರೈತಾಪಿ ವರ್ಗ ಸಂಪೂರ್ಣವಾಗಿ ನಿಮ್ಮನ್ನು ಆಯ್ಕೆ ಮಾಡಿ ಒಮ್ಮತದಿಂದ ಇವತ್ತಿನ ದಿನ ಅಲ್ಲಿ ಇವತ್ತು ನಾವು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀವಿ. ಸೊ ರೈತಾಪಿ ಕುಟುಂಬಗಳಿಗೆ ನಾಳಿನ ಕೊಡುಗೆ, ಮುಂದಿನ ನಿಮ್ಮ ಭವಿಷ್ಯಕ್ಕೂ ಸಮೇತ, ನಿಮ್ಮ ಸರ್ಕಾರಕ್ಕೂ ಸಮೇತ ಇದು ವರವಾಗುತ್ತೆ ಅಂತಕ್ಕಂಥ ಮಾತನ್ನ ನಾವು ಹೇಳಲಿಕ್ಕೆ ಇಷ್ಟ. ಪ್ರಕಾಶ್ ಸರ್, ಇನ್ನೊಂದು ಕಡೆಯಲ್ಲಿ ಯಾವುದೇ ಸರ್ಕಾರ ನಡಿಬೇಕು ಅಂತ ಹೇಳಿದ್ರು, ಯಾವುದೇ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಬೇಕು ಅಂತ ಹೇಳಿದ್ರು, ಆದಾಯ ವೆರಿ ಇಂಪಾರ್ಟೆಂಟ್, ತೆರಿಗೆ ಸಂಗ್ರಹ ಆಗಲೇಬೇಕು. ಒಂದು ಕಡೆಯಲ್ಲಿ ಗಮನಿಸ್ತಾ ಇದ್ವಿ 82,981 ಕೋಟಿ ವಿತ್ತೀಯ ಕೊರತೆ ಇದೆ. ಈ ನಡುವೆ ಹೊಸ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು, ನಿರೀಕ್ಷೆಗಳು ಸಿಕ್ಕಾಪಟ್ಟೆ ಇವೆ. ಸಾಕಾಗತ್ತಾ ಸರ್ ಹಣ ಸರ್ಕಾರಕ್ಕೆ? ಖಂಡಿತ ಸಾಕಾಗ್ತಾ ಇಲ್ಲ. ಇವರು ಘೋಷಣೆ ಮಾಡಿರೋ ಗ್ಯಾರಂಟಿ ಸ್ಕೀಮ್ಸು ಸರಿಯಾಗಿ ನಡೀತಾನೆ ಇಲ್ಲ ಇವತ್ತು. ಓಕೆ, ಅದನ್ನು ಇವರು ತಿದ್ದುಪಡಿ ಮಾಡಿದ್ರೆ ಸಾಮಾನ್ಯ ಜನರ ಸಪೋರ್ಟ್ ಇವ್ರಿಗೆ ಸಿಗುತ್ತೆ. ಇವರು ಅದನ್ನೇ ಮಾಡ್ತಾ ಇಲ್ಲ. ಏನು ಎಕ್ಸಿಸ್ಟಿಂಗ್ ಇತ್ತೋ ಅದೂ ಫಂಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ. ಒಂದು ಸಣ್ಣ ಎಕ್ಸಾಂಪಲ್ಲು ರೀಸೆಂಟಾಗಿ ನನಗೆ ಗೊತ್ತಾಗಿತ್ತು. ವಯಸ್ಸಾಗಿರೋರು ಪೆನ್ಷನ್ ಸ್ಕೀಮು, ಪೆನ್ಷನ್ ಬರ್ತಾ ಇತ್ತು ಅವ್ರಿಗೆ, ಬರ್ತಾ ಇದ್ದ ಸ್ಕೀಮು ನಿಂತೋಗಿದೆ. ಅವರು ಇಲ್ಲಿಂದ ಯಲಹಂಕ ಆಫೀಸ್ಗೆ ಹೋಗ್ಬೇಕಂತೆ. ಸೊ ವಯಸ್ಸಾದವ್ರನ್ನ ಇಲ್ಲೇ ಅಲ್ಲಿ ಕರೆಸು ಮಾಡೋದು ಕರೆಕ್ಟಾ? ಈ ಥರ ಹಲವಾರಿದೆ. ಇದು ಸಣ್ಣ ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದು. ಗ್ಯಾರಂಟಿ ಸ್ಕೀಮು ಅಂತ ಕೊಟ್ಟಿದ್ದಾರೆ, ಅದು ಸೇರ್ಬೇಕಾಗಿರೋರಿಗೆ ಸೇರ್ತಾ ಇಲ್ಲ. ತಪ್ಪು ಇದರಲ್ಲಿ ಹೋಗ್ತಾ ಇದೆ. ಹೇಳಬೇಕು ಅಂತಂದರೆ ವಿದ್ಯುತ್ತು ಇವ್ರು ಹೇಳಿದ್ದು ಎಲ್ರಿಗೂ 200 ಯೂನಿಟ್ ಕೊಡ್ತೀವಿ ಅಂತ. ಅದರಲ್ಲಿ ಕೊಟ್ಟಿರೋದು 200 ಯೂನಿಟ್ಗಿಂತ ಕಡಿಮೆ ಯೂಸ್ ಮಾಡೋರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಒಂದು. ಎರಡನೇದು, ಟ್ಯಾರಿಫಲ್ಲಿ 100 ಯೂನಿಟ್ಗಿಂತ ಜಾಸ್ತಿ ಉಪಯೋಗಿಸಿದ್ರೆ 0 ಯೂನಿಟಿಂದನೂ 5 ರೂಪಾಯಿ ಇರೋ ಯೂನಿಟ್ನ 7 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಇದು ಹೇಗೆ? ನಾನು ಇದಕ್ಕೆಲ್ಲನೂ ಸರ್ಕಾರಕ್ಕೆ ಪತ್ರನೂ ಬರೆದಿದ್ದೆ. ವಿದ್ಯುತ್ ಫ್ರೀ ಒಪ್ಕೊಳ್ತೀನಿ, ಅದು ಎಲ್ರಿಗೂ 200 ಯೂನಿಟ್ ಕೊಡ್ತೀವಿ, ಕೊಡಬೇಕು. ಫಿಕ್ಸೆಡ್ ಚಾರ್ಜಸ್ಸು, ಟ್ಯಾಕ್ಸಸ್ಸು ಅದೆಲ್ಲ ಬಂದುಬಿಟ್ಟು ಅವರೇ ಕಟ್ಟಬೇಕು. ಆವಾಗಲೇ ಎಲ್ರಿಗೂ ಸಿಗೋದು. ಇವರು ಅದೆಲ್ಲ ತೆಗೆದುಬಿಟ್ಟು ಕೆಲವರು ಮಾತ್ರ ಕೊಟ್ಬಿಟ್ಟು ಮಿಕ್ದವ್ರಿಗೆ ಬಿಟ್ಟರೆ ಮಿಕ್ದವರೆಲ್ಲ ಅಗೇನ್ಸ್ಟೇ ಗೌರ್ಮೆಂಟ್ಗೆ. ಸೊ ಅದನ್ನು ಜಾರಿ ಮಾಡೋದು ಸರಿಯಾಗಿ ಮಾಡ್ತಾ ಇಲ್ಲ. ಆಮೇಲೆ ಫ್ರೀ ಸರ್ವೀಸು, ಬಸ್ ಸರ್ವೀಸು ಅದು ಇದು ಕೊಟ್ಟರು. ಇವಾಗ ಏನಾಯಿತು? ಲೇಡೀಸ್ಗೆ ಫ್ರೀ, ಮಿಕ್ಕಿದವ್ರಿಗೆಲ್ಲನೂ ಹೈಕು. ಈ ಥರ ಜಾಸ್ತಿ ಮಾಡ್ತಾಯಿದ್ರೆ ಎಲ್ಲಿ ಬರುತ್ತೆ? ಸೊ ಇದು ಬಂದುಬಿಟ್ಟು ಸರ್ಕಾರ ಏನೇನೋ ಹೇಳಿದೆಯೋ ಅದನ್ನು ಸರಿಯಾಗಿ ಪಾಲನೆ ಮಾಡೋದು, ಅಟ್ಲೀಸ್ಟ್ ಈ ಬಡ್ಜೆಟಲ್ಲಾದರೂ ಅದನ್ನು ತಿದ್ದುಪಡಿ ಮಾಡಿಕೊಂಡ್ರೆ ಬರುತ್ತೆ. ಆದರೆ ಇಲ್ಲಿ ಏನು ನಡೀತಾ ಇದೆ ಅಂತಂದರೆ ಪ್ರಾಕ್ಟಿಕಲ್ಲಾಗಿ ಇವರು ಅವರವರ ಒಂದು ಇಮೇಜ್ನ ನಿಲ್ಲಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೊಸದಾಗಿ ಏನೇನೋ ತರ್ತಾ ಇದ್ದಾರೆ. ಸೊ ಟನಲ್ ರೋಡ್ ಬೇಕು, ಸ್ಕೈ ಡೆಕ್ ಬೇಕು, ಇದೆಲ್ಲ ಬಂದ್ಬಿಟ್ಟು ಯಾರಿಗೂ ಬೇಕಾಗಿಲ್ಲ. ಮೇಯ್ನಾಗಿರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಮಾಡಿದ್ರೆ ವಾಹನಗಳೇ ಕಡಿಮೆ ಆಗುತ್ತೆ. ರಸ್ತೆಯಲ್ಲಿ ವಾಹನಗಳು ಕಡಿಮೆ ಆದಾಗ ರಸ್ತೆ ಫ್ರೀ ಆಗುತ್ತೆ. ಅದನ್ನು ಇವರು ಅದನ್ನು ಇದೇ ತಿಳ್ಕೊಳ್ತಾ ಇಲ್ಲ. ಸೊ ನಮ್ದು ಇವಾಗ ನಡೀತಾ ಇರೋದು ಸ್ಟ್ಯಾಟಿಸ್ಟಿಕಲ್ ಗೌರ್ಮೆಂಟ್ ಅಂತ. ಇವ್ರು ಏನಿದ್ರು ಲೆಕ್ಕಾಂಶಗಳು ತೋರಿಸ್ತಾರೆ, ಜನ ಅದನ್ನು ನಂಬ್ತಾರೆ. ಆದರೆ ಅಷ್ಟೊಂದು ಅಪ್ಲಿಕೇಶನ್ಸು ಮಾಡಿದ್ದಾರೆ, ಯಾವುದೂ ಸರಿಯಾಗಿ ನಡೀತಾ ಇಲ್ಲ ಅನ್ನೋದು ನನ್ನ ಇದು. ನೀವು ಏನೇ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ರು ಕೊಡ್ತಾರೆ, ಇದರಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿ. ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ರೆ 15 ದಿವಸದಲ್ಲಿ ಅದು ಕಂಪ್ಲೇಂಟ್ ಕ್ಲೋಸ್ ಆಗುತ್ತೆ, ಅಲ್ಲಿ ಏನೂ ಮಾಡಿರಲ್ಲ. ಸೊ ಈ ಥರ ನಡೀತಾ ಇದೆ ಸರ್ಕಾರ. ಇದನ್ನು ಬದಲಾವಣೆ ಮಾಡಿಕೊಂಡ್ರೆ ಸಾಕು. ನನಗೆ
ಡೆಪ್ಟಿ ಸಿ ಎಮ್ ಇವ್ರ ಹತ್ರ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಜೊತೆಯಲ್ಲಿ RWA ಮೀಟಿಂಗ್ ವಿಧಾನಸೌಧದಲ್ಲಿ ನಡೀತು. ಅಲ್ಲಿ ನಾನು ಇದು ಮಾಡಿದ್ದೆ. ಅಲ್ಲೇ ಹೇಳಿದ್ದೀನಿ ಅವ್ರಿಗೆ, ಎಸ್ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡೋದಲ್ಲ, ಮಾಡೆಲ್ ಬೆಂಗಳೂರು ಅಂತ ಮಾಡಬೇಕು. ಎಸ್ ಪ್ರಪಂಚದಲ್ಲೇ ಬೆಂಗಳೂರು ಥರ ಇನ್ನೊಂದು ನಗರ ಇರಬಾರ್ದು. ಅದನ್ನು ಮಾಡಿ ಸಾಕು. ಅದಕ್ಕೆ ಇರೋ ಕಾನೂನುಗಳನ್ನ ಸರಿಯಾಗಿ ಪಾಲನೆ ಮಾಡೋದು ಫಸ್ಟ್ ಮಾಡಿ ಅಂತ. ಎಸ್ ಎಸ್ ಅವ್ರು ಅದನ್ನು ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಅದೇ ಇಂಗ್ಲೀಷಲ್ಲಿ ಗಾರ್ಬೇಜ್ ಅಂತೀವಿ, ಓಕೆ, ಎಲ್ಲ ಕಡೆ ಅದೇ ಇದೆ. ಅದನ್ನು ಸರಿಯಾಗಿ ಕ್ಲೀನ್ ಮಾಡೋದಕ್ಕೆ ವ್ಯವಸ್ಥೆಗಳೇ ಇಲ್ಲ. ಅದನ್ನು ತೊಗೊಂಡೋಗಿ ಹಾಕೋದಕ್ಕಿಲ್ಲ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರಕ್ಕೆ ನಾವು ಎಷ್ಟೋ ಸಲಹೆಗಳು ಕೊಡ್ತೀವಿ. ಯಾರು ಒಳ್ಳೆಯ ಸಲಹೆಗಳು ಕೊಡ್ತಾರೋ ಅವ್ರನ್ನೆಲ್ಲ ದೂರ ಇಡುತ್ತೆ ಸರ್ಕಾರ. ಎಸ್ ಸರ್, ಎಸ್. ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಆಯ್ತು, ರೈಟ್. ಅಂಬರೀಷ್ ಅವರೇ, ಗಮನಿಸ್ತಾ ಇದ್ರಿ, ಒಂದಷ್ಟು ನಿರೀಕ್ಷೆಗಳು, ಒಂದಷ್ಟಲ್ಲ ಬೆಟ್ಟದಷ್ಟು ನಿರೀಕ್ಷೆಗಳು ಖಂಡಿತವಾಗ್ಲೂ ಎಲ್ಲರಲ್ಲೂ ಕೂಡ ಇರುತ್ತೆ. ಈ ಹಿಂದೆ ಬಜೆಟ್ ಮಂಡನೆ ಆದಾಗ, ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಆದಾಗ ರೈತಾಪಿ ವರ್ಗಕ್ಕೆ ಏನೂ ಸಿಗ್ಲಿಲ್ಲ ಎನ್ನುವಂಥ ದೊಡ್ಡ ಮಟ್ಟದಲ್ಲಿ ಆರೋಪ ಬಂದಿತ್ತು. ಈ ಬಾರಿ ಆದರೂ ನಿಮ್ಮ ನಿರೀಕ್ಷೆಗಳು ಪೂರೈಸುತ್ತಾ ಸರ್ಕಾರ? ಈಗಾಗಲೇ ರಿವ್ಯೂ ಮೀಟಿಂಗ್ಗಳೆಲ್ಲ ಆಗಿದೆ. ಮೀಟಿಂಗ್ಗಳಲ್ಲಿ ಅಟೆಂಡ್ ಆದಾಗ ಸರ್ಕಾರ ನಿಮ್ಮ ಸಮಸ್ಯೆಗಳನ್ನ ಆಲಿಸಿರ್ಬೋದು. ಬಜೆಟ್ನಲ್ಲಿ ಅದು ಕಾರ್ಯರೂಪಕ್ಕೆ ಬರ್ಬೋದಾ ಹೇಗೆ? ಖಂಡಿತ ಇವತ್ತೇನು ನೀವು ಹೇಳ್ದಂಗೆ ಬೆಟ್ಟದಷ್ಟು ನಿರೀಕ್ಷೆಗಳನ್ನ ಜನರು ಅಪೇಕ್ಷೆ ಮಾಡ್ತಾವ್ರೆ. ಆದರೆ ಇವ್ರ ಕೈಯಲ್ಲಿ ಅದಂತೂ ಪ್ರೂವ್ ಮಾಡೋದಕ್ಕೆ ಕೊಡೋದಕ್ಕೆ ಖಂಡಿತ ಆಗೋದಿಲ್ಲ. ಓಕೆ, ಇವತ್ತು ಸರ್ಕಾರನೇ ರೈತರ ಹತ್ರ ಸಾಲ ಇದೆ. ಕಂಡಿದ್ದೀರಾ? ಯಾವುದೇ ಒಂದು ಹಿಸ್ಟ್ರಿಯಲ್ಲಿ ನೋಡಿದ್ದೀರಾ? ಸರ್ಕಾರನೇ ರೈತರ ಹಣ ಸುಮಾರು 6 ತಿಂಗಳದ ಹಣ ಸಬ್ಸಿಡಿ ಅಮೌಂಟ್ ಹಾಲಂದು ರಿಲೀಸ್ ಮಾಡಿ ಕೊಟ್ಟಿಲ್ಲ. ಇದು ಇರೋ ದುಡ್ಡನ್ನೇ ಇನ್ನೂ ರಿಲೀಸ್ ಮಾಡಿಲ್ಲ. ಇನ್ನು ಏನು ನಿರೀಕ್ಷೆ ಮಾಡ್ಬೋದು ಈ ರಾಜ್ಯ ಸರ್ಕಾರದ ಮೇಲೆ ಅಂತ ಇವತ್ತು ನಾವು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ಅದೇ ತರಹ ಅನೇಕ ರೈತರಿಗೆ ಈ ಪಂಪ್ ಸೆಟ್ಗಳು ಈಗೇನಾಗುತ್ತೆ ಅಂದರೆ, ಪಂಪ್ ಸೆಟ್ಗಳಿಗೆ ಏನಾಗುತ್ತೆ ಅಂದರೆ ಕರೆಂಟ್ ಅವಾಗ ಅಕ್ರಮ ಸಕ್ರಮದಲ್ಲಿ ಮಾಡ್ಕೊಡ್ತಾ ಇದ್ರು. ಈಗ ಒಬ್ಬ ರೈತ ಏನಿಲ್ಲದ್ರು ಒಂದು ಪಂಪ್ ಸೆಟ್ಗೆ ವಿದ್ಯುತ್ ಸೌಕರ್ಯ ಪಡ್ಕೋಬೇಕಂದ್ರೆ ಕಮ್ಸೆ ಕಮ್ 3 ಲಕ್ಷ ವೆಚ್ಚ ಮೇಲೆ ಆಗುತ್ತೆ. ಅದು ಬೇರೆ ಡಿಸ್ಟೆನ್ಸ್, ನೀವು ಎಲ್ಲಿಂದ ಕಂಬಗಳಿರ್ತಾವೋ, ಎಲ್ಲಿಂದ ವಿದ್ಯುತ್ ಸಂಪರ್ಕ ಇರ್ತದೋ ಅಲ್ಲಿಂದ ಎಷ್ಟು ಎಸ್ಟಿಮೇಟ್ ಪ್ರಕಾರ ಇರುತ್ತೋ ಅಷ್ಟು ಎಸ್ಟಿಮೇಟ್ ಪ್ರಕಾರ ಇವತ್ತು ರೈತರೇ ಕಟ್ಟ ಅಂತ ವ್ಯವಸ್ಥೆ ಇವತ್ತು ಮಾಡಿದ್ದಾರೆ. ಇದು ಯಾರ ಕಾರಣ? ಅರ್ಥ ಆಯ್ತಾ? ಈ ಒಂದು ಸರ್ಕಾರದಿಂದ ರೈತರು ಯಾವುದೇ ಕೂಡ ನಿರೀಕ್ಷೆ ಇಲ್ಲ. ಫಸ್ಟ್ ರೈತರು ಕೊಡೋ ದುಡ್ಡನ್ನ ಮೊದಲು ರಿಲೀಸ್ ಮಾಡೋದನ್ನ ಸ್ವಲ್ಪ ಮಾಡಿದ್ರೆ ಸರ್ಕಾರಕ್ಕೊಂದು ಗೌರವ ಘನತೆ ಅಂತ ಇರುತ್ತೆ. ಇದೇ ಯಾಕಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಸತ್ತೋಗ್ಬಿಟ್ಟಿದೆ. ಇವತ್ತು ವಿರೋಧ ಪಕ್ಷಗಳು ಹೆಂಗ್ ಕೆಲಸ ಮಾಡಬೇಕು ಅಂದ್ರೆ, ಎಂತೆಂಥ ಸಬ್ಜೆಕ್ಟ್ ಇದೆ ಅಂತಂತ ಸಬ್ಜೆಕ್ಟ್ ಇಟ್ಕೊಂಡು ಹೋರಾಟಗಳು ಮಾಡಿ ರೈತರ ಪರವಾಗಿ ಧ್ವನಿಗೂಡಿಸ್ತಕ್ಕಂಥ ಯಾವುದೇ ವಿರೋಧ ಪಕ್ಷಗಳು ಇವತ್ತಿಲ್ಲ. ಇವತ್ತು ಕುಮಾರಣ್ಣ ಅವರು ಇದ್ರು ನಮ್ಮ ಕರ್ನಾಟಕದಲ್ಲಿ. ರೈತರ ಪರ ನಾಯಕರು ಯಾರು ಅಂದ್ರೆ ಅದು ಕುಮಾರಣ್ಣ ಅವರಿಗೆ ಇವತ್ತು ಹೆಗ್ಗಳಿಕೆಯಿಂದ ನಾನು ಹೇಳಬಲ್ಲ. ಯಾಕಂದ್ರೆ ರೈತರು ಸಾಲ ಮನ್ನಾ ಮಾಡಿದರೆ ಅನೇಕ ರೈತರಿಗೆ ಏನು ಬೇಕೋ ಎಲ್ಲ ನಿರೀಕ್ಷೆ ಏನಿದೆ ರೈತರಿಗೆ ಅಂತ ನಿರೀಕ್ಷೆಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥವ್ರು ಯಾರನ್ನ ಇದ್ರೆ ಅದೇ ಕುಮಾರಣ್ಣ ಅವ್ರು ಬಿಟ್ರೆ ಇನ್ಯಾರು ನಮಗೆ ಅಷ್ಟೊಂದು ಹತ್ತಿರ ರೈತರ ಪರವಾಗಿ ಧ್ವನಿಗೂಡಿಸ್ತಕ್ಕಂಥವ್ರು ಯಾರಿಲ್ಲ. ಅಂತ ಒಬ್ಬ ಇವತ್ತು ನಾಯಕರನ್ನ ಡಿಲ್ಲಿಗೆ ತಗೊಂಡೋಗಿ ಹಾಕಿದ್ದಾರೆ. ಇವತ್ತು ನಿಜ ಹೇಳ್ತಾ ಇದ್ದೀನಿ, ಅದೇ ಕುಮಾರಣ್ಣ ಅವರು ನಮ್ಮ ಕರ್ನಾಟಕದಲ್ಲಿ ಇದ್ದಿದ್ರೆ ಸಿದ್ದರಾಮಯ್ಯ DKಶಿ ನೈಟ್ ಎಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಪ್ರತಿ ಒಂದು ದಿನಾನು ಅವ್ರ ಬಗ್ಗೆ ಆಲೋಚನೆ ಮಾಡೋರು. ಬೆಳಗ್ಗೆ ಏನು ತಗೊಂತಾರೆ ಸಬ್ಜೆಕ್ಟ್ನ ಹೋರಾಟಕ್ಕೆ ಅಂತೇಳಿ ಭಯ ಬಿದ್ದು ನೈಟೆಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ. ಸೊ ಇವಾಗ ಏನಾಗಿದೆ ಅಂದರೆ ವಿರೋಧ ಪಕ್ಷಗಳು ಅಷ್ಟೊಂದು ಧ್ವನಿಗೂಡಿಸ್ತಾ ಒಂದು ಇದರಲ್ಲಿಲ್ಲ, ಅವರವರೇ ಕಿತ್ತಾಡ್ಕೊಂತವ್ರೆ. ಅದೇ ಮತ್ತೆ ಕಾಂಗ್ರೆಸ್ ಸರ್ಕಾರನೂ ಅಷ್ಟೇ. ಇವತ್ತೇನಿದೆ, ನಾನ್ CM ಆಗ್ಬೇಕಂತ ಇನ್ನೊಬ್ರು, ನಾನ್ CM ಆಗ್ಬೇಕು ಅನ್ನೋಂತ ಇನ್ನೊಬ್ರು. ಇವತ್ತು ರೈತರು 6 ತಿಂಗಳಿಂದ ಒಂದು ಸಬ್ಸಿಡಿ ಅಮೌಂಟ್ ರಿಲೀಸ್ ಮಾಡಿಲ್ಲ. ಹಾಲಿನ ದರ, ಆಮೇಲೆ ಹಾಲಿನ ದರ ಕೊಡ್ತಾ ಇರೋದು ಬರೀ 31 ರೂಪಾಯಿ ಕೊಡ್ತಾವ್ರೆ ನಮಗೆ. ಅವ್ರು ತಗೊಂತಾ ಇರೋದು ಒಂದೊಂದು ಪ್ರಾಡಕ್ಟ್ಗೆ ಒಂದೊಂದು ಡಿಫ್ರೆಂಟ್ ಆಗಿ 50 52 53 50 60 ಈ ತರ ಇದೆ. ರೈತರು ಕೊಡ್ತಕ್ಕಂಥದ್ದು ದುಡ್ಡು ಏನೂ ಇಲ್ಲ. ಸೊ ಇಲ್ಲಿ ರೈತನಿಗೆ ಹಾಳು ಮಾಡ್ತಾವ್ರೆ. ಪ್ಲಸ್ ಸಾಲ ಮನ್ನಾ, ಇದುವರೆಗೂ ನಾವು ಎಲ್ಲಾ ತರನು ಹೇಳ್ತಾ ಇದೀವಿ ಸಾಲ ಮನ್ನಾ ಮಾಡಿ ಅಂತ. ಯಾವುದೇ ಸರ್ಕಾರಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆಮೇಲೆ ಇನ್ನ ಒಂದು ಸಬ್ಜೆಕ್ಟ್ ಬಂದ್ರೆ ಮತ್ತೆ ನಮ್ಮ ಸ್ವಾಮಿನಾಥನ್ ವರದಿ, ಇವರು ಯಾವುದು ಸ್ವಾಮಿನಾಥನ್ ವರದಿ ಮಾಡಿಸೋ ಸರ್ಕಾರನೇ ತಾನೆ. ಏನಕ್ಕೆ ಮಾಡಿಸ್ಬೇಕು ಸ್ವಾಮಿನಾಥನ್ ವರದಿ ಪ್ರಕಾರ? ನೋಡಿ, ಪ್ರತಿ ಒಂದು ಬೆಳೆಗೆ ಒಂದು ಬೆಳೆ ನಾವು ಬೆಳಿತೀವಿ ಸರ್. ಬೆಳೆ ಬೆಳಿಬೇಕಾದ್ರೆ ಒಂದು ಟೊಮೊಟೊ ಬೆಳಿಬೇಕಾದ್ರೆ 3 ತಿಂಗಳು ಬರುತ್ತೆ. ಇವತ್ತಿನ ಟೊಮೊಟೊ ಬೆಲೆ KG ಬರೀ 8 ರೂಪಾಯಿ 9 ರೂಪಾಯಿ ತಗೊಂತಾರೆ. ಅದು ಕಂಪ್ನಿಯವರು. APMCಗೆ ಹೋದ್ರೆ ಮೂಟೆ 50 ರೂಪಾಯಿ ಕೇಳೋರಿಲ್ಲ. ಈ 3 ತಿಂಗಳು ಬೆಳೆದಿರ್ತೀವಿ. ಅದೇ ನಿನ್ನ ಒಂದು ಇದು ನಮ್ಮ ತರಕಾರಿಗೆ ಔಷಧಿ ಹೊಡಿತಕ್ಕಂಥ ಇದು ಔಷಧಿಗಳಿದೆಯಲ್ಲ, ಅದಕ್ಕೆ ಮಾತ್ರ MRP ಎಲ್ಲ ಕೊಡ್ತಾರೆ. MRP ಏನಿದೆ ಅದನ್ನೇ ತಗೋಬೇಕು. ಬಟ್ ರೈತರು ಬೆಳೆದಿರ್ತಕ್ಕಂಥ ಬೆಲೆಗೆ ಇವತ್ತು ನಿಗದಿತ ಅಂತ ಬೆಲೆ ಇಲ್ಲ. ರೈತನೆಲ್ಲ ಹೋಗ್ತಾನೆ. ಇವತ್ತು 100 ರೂಪಾಯಿ ಮೂಟೆ ಅಂದ್ರೆ 50 ರೂಪಾಯಿ ಮೂಟೆ ಅಂದ್ರೆ 3 ತಿಂಗಳು ಕಷ್ಟಪಟ್ಟಿರ್ತಾನೆ ಸರ್. ಯಾವುದೇ ರೀತಿ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ದಿಲ್ಲ. ದುಡ್ಡನ್ನ ಬಂಡವಾಳವನ್ನ ಭೂಮಿಗೆ ಹಾಕ್ತಕ್ಕಂಥವ್ನು ಯಾರನ್ನ
ಈ ದೇಶದಲ್ಲಿ ಇದ್ರೆ ಅದು ರೈತರು ಒಬ್ರೆ. ಇನ್ಯಾರು ಕೂಡ ಯಾವುದೇ ರೀತಿ ಬಂಡವಾಳ ಇನ್ಪುಟ್ ಇಲ್ಲದೆ ಯಾರು ಕೂಡ ದುಡ್ಡು ಹಾಕೋದಿಲ್ಲ. ಯಾವುದೇ ರೀತಿ ಅದ್ರ ಗ್ಯಾರಂಟಿ ಇಲ್ದೇನೆ ದುಡ್ಡು ಹಾಕಂತ ಯಾರನ್ನ ಒಬ್ರಿದ್ರೆ ನಮ್ಮ ದೇಶದಲ್ಲಿ ಅದು ರೈತರು ಮಾತ್ರ. ಸೊ ಅಂತ ರೈತರಿಗೆ ಬೆಂಬಲಿತ ಬೆಲೆ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು ಅನ್ನೋದು ನಮ್ಮೆಲ್ಲ ನಿರೀಕ್ಷೆ ಇದೆ. ಬಟ್ ನನಗಂತೂ ಡೌಟೇ ಇದೆ, ಇದಂತೂ ನಾನು ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ ಈ ಸರ್ಕಾರದಲ್ಲಿ. ಇಲ್ಲಿ ಒಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ. ಇವ್ರು ಹೇಳಿದ್ದೆಲ್ಲ ಕರೆಕ್ಟು, ಆದರೆ ರೈತರ ಕಣ್ಣು ಮುಚ್ಚೋದಕ್ಕೆ ಇವತ್ತು ಬೆಳಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದು ಈ ಸರ್ಕಾರ ರೈತರಿಗೆ ಹೊಣೆಯಾಗಿರೋದು ಅಂತ ಹೇಳ್ಬಿಟ್ಟು. ಎಸ್ ವೆಲ್ ಸರ್, ವೆಲ್ ಗಮನಿಸ್ತಾ ಇರ್ಬೋದು, ಸಾಕಷ್ಟು ನಿರೀಕ್ಷೆಗಳು ಖಂಡಿತವಾಗ್ಲೂ ಇದೆ. ಆದ್ರೆ ರೈತರ ನೆರವಿಗೆ ಸರ್ಕಾರ ನಿಲ್ತಾ ಇಲ್ಲ ಎನ್ನುವಂತ ದೊಡ್ಡ ಮಟ್ಟದ ಆಕ್ರೋಶ ಕೂಡ ರೈತಾಪಿ ವರ್ಗದಿಂದ ವ್ಯಕ್ತವಾಗ್ತಾ ಇದೆ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. MG ರಾಜಗೋಪಾಲ್ ಅಧ್ಯಕ್ಷರು KSSIA ಇವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ 31 ಜಿಲ್ಲೆಗಳು 108 ಬೇಡಿಕೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ರಾಜ್ಯ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಬಹುದು ಸರ್ ಸರ್ಕಾರ ಈ ಬಾರಿ? ಸರ್ ಎಕ್ಸ್ಪೆಕ್ಟೇಷನ್ ಮಾಡಬೇಕಂತ ಪಾಸಿಟಿವ್ ಆಗಿ ಇಟ್ಕೊಂಡೆ ನಾವು ಪ್ರತಿ ಸಲ ರಾಜ್ಯ ಸರ್ಕಾರದಿಂದ ಅಪ್ರೋಚ್ ಮಾಡ್ತೀವಿ. ಆದರೆ ಕೆಲವರು ಅದು ಹಿಂದೆ ಇದ್ದೀವಿ ನಾವು. ಕರ್ನಾಟಕ ಈಗ ಈಗ ನಮ್ಮ ಪಕ್ಕದಲ್ಲಿ ಕುಳಿತಿರೋರು ಹೇಳಿದ ಹಾಗೆ ರೈತರಾದ್ಮೇಲೆ ನಮ್ಮ ರಾಷ್ಟ್ರದಲ್ಲಿ ಸಣ್ಣ ಕೈಗಾರಿಕೆಗಳು ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಪ್ರೊವೈಡರ್, ಎಕಾನಮಿಗೆ ಅತಿ ಹೆಚ್ಚು ತೆರಿಗೆ ಕೊಡ್ತಾ ಇರೋರು. ನಾವು ಪೇಮೆಂಟ್ ಕೊಟ್ಟ ಕೆಲಸ ಕೊಡೋದ್ರೆ ಸಣ್ಣ ಕೈಗಾರಿಕೆಗಳು, ಸ್ಕಿಲ್ಡ್, ಅನ್ಸ್ಕಿಲ್ಡ್, ಎಜುಕೇಟೆಡ್, ಅನ್ಎಜುಕೇಟೆಡ್ ಎಲ್ಲರಿಗೂ ನಾವು ಕೆಲಸ ಕೊಡ್ತೇವೆ. ಮತ್ತೆ ನಮಗೆ ಗೊತ್ತಿರೋ 28% ನಮ್ಮ ರಾಷ್ಟ್ರದ GDP ಕೊಡುಗೆ ನಮ್ಮ ಸ್ಮಾಲ್ ಸ್ಕೇಲ್ ಸೆಕ್ಟರಿಂದ ಇದೆ. 50% ಅಷ್ಟು ಎಕ್ಸ್ಪೋರ್ಟ್ಸನ್ನು ಸಣ್ಣ ಕೈಗಾರಿಕೆಗಳು ಮಾಡ್ತಾ ಇದ್ವಿ. ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ನಮಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಕೊಟ್ಟಷ್ಟು ಒತ್ತನ್ನು ಈ ಪ್ರಸಕ್ತ ಸರ್ಕಾರದಲ್ಲಿ ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಭಾವನೆ. ಎಸ್ ವೆಲ್ ಸರ್. ಲಕ್ಷ್ಮಣ್ ಅವರೇ, ಗಮನಿಸ್ತಾ ಇದ್ರಿ ಒಂದಷ್ಟು ಆರೋಪಗಳು. ಈಗ ಬೇರೆ ಬೇರೆ ಯೋಜನೆಗಳು, ಪಂಚ ಗ್ಯಾರಂಟಿ ಯೋಜನೆಗಳನ್ನ ಗಮನಿಸ್ತಾ ಹೋಗೋಣ. ಎಲ್ಲಾ ವಲಯದವರಿಗೂ ಕೂಡ ಒಂದು ಲೆಕ್ಕದಲ್ಲಿ ಫ್ರೀ ಅಂತ ಸಿಕ್ತು. ರೈತಾಪಿ ವರ್ಗದವರಿಗೆ ಏನ್ ಫ್ರೀ ಸಿಕ್ತು ಸರ್? ಪ್ರಶ್ನೆ ಇದು ಬಹುಶಃ ಮುಖ್ಯವಾಗಿ ರೈತಾಪಿ ವರ್ಗದವ್ರಿಗೆ ಏನು ಸಿಕ್ತು ಅಂದರೆ ಒಂದು ಕಡೆ ಆತ್ಮಹತ್ಯೆ ಭಾಗ ಸಿಕ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಇವತ್ತಿನ ದಿನ ಹೇಗಾಗ್ಬಿಟ್ಟಿದೆ ಅಂದರೆ ವ್ಯವಸಾಯ ಅಂದರೆ ನೀನು ಸಾಯ ನಾನು ಸಾಯ ಮನೆ ಮಂದಿ ಎಲ್ಲ ಸಾಯ ಅಂತಕ್ಕಂಥ ಪರಿಸ್ಥಿತಿ ಬಂದೋಗಿದೆ. ಇವತ್ತು ಹೈನುಗಾರಿಕೆ, ಇವತ್ತಿನ ದಿನ ನಾವು ಉತ್ಪಾದನೆಗಿಂತ ಅತಿ ಇದರಲ್ಲಿರ್ತಕ್ಕಂಥದ್ದು ಹೈನುಗಾರಿಕೆ, ಅಳವಿನ ಅಂಚಿನಲ್ಲಿರ್ತಕ್ಕಂಥದ್ದು ಹೈನುಗಾರಿಕೆ. ನಮ್ಮ ಕೋಲಾರ, ಮುಳಬಾಗ್ಲು ಈ ಭಾಗಗಳಲ್ಲಿ ಹಾಲನ್ನ ನಂಬ್ಕೊಂಡು ಇವತ್ತಿನ ದಿನ ಸಾಕಷ್ಟು ಕುಟುಂಬಗಳು ಬದುಕೊಂಡಿದೆ. ಒಂದೊಂದು ಮನೆ ಮುಂದೆ ಒಂದೊಂದು ಹಸ ಕಟ್ಟಿ ಇವತ್ತಿನ ದಿನ ಜೀವನ ಮಾಡಬೇಕಂದ್ರೆ ತುಂಬ ಕಷ್ಟ. ಅವರೇ ಬದುಕೋದಕ್ಕೆ ಕಷ್ಟ ಇದೆ, ಹಸುಗಳನ್ನ ಸಾಕೊಂಡು ಮಾಡೋದಕ್ಕೆ ಕಷ್ಟ ಇದೆ. ಒಂದು ಕಡೆ ಕರೆಕ್ಟಾಗಿ ಬೇಕಾಗಿರ್ತಕ್ಕಂಥ ಬೀಜಗಳು, ಗೊಬ್ಬರಗಳು ಇವತ್ತಿನ ದಿನ ಅದಕ್ಕೆ ಬೇಕಾಗಿರ್ತಕ್ಕಂಥ ಇದನ್ನು ಸಪ್ಲೈ ಮಾಡಲಿಕ್ಕೆ ಇದಾಗಿದೆ. ಅದರಲ್ಲಿ ಕಲಬೆರಕೆ. ಆ ಒಂದು ಇದನ್ನು ಡೈರಿಗಳಲ್ಲಿ ಇವತ್ತಿನ ದಿನ ಅವ್ರಿಗೆ ರೈತರಿಗೆ ಇನ್ ಟೈಮ್ಗೆ ರೇಟ್ ಕೊಡ್ತಿಲ್ಲ. ನಮ್ಮ ಸ್ನೇಹಿತರು ಹೇಳ್ದಂಗೆ ಸುಮಾರು ಅದು ಲಾಸ್ಟ್ ಇದರಲ್ಲಿ ನಿಮ್ಮ ನ್ಯೂಸ್ ಚಾನಲನ್ನೇ ಅದನ್ನ ಚರ್ಚೆ ಮಾಡಿದ್ವಿ. ಸುಮಾರು 677 ಕೋಟಿ ರೂಪಾಯಿ ಇವತ್ತಿನ ದಿನ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಅಂತಕ್ಕಂಥದ್ದು. ಸೊ ನಾ ಹೇಳ್ದಂಗೆ ನಮ್ಮ ಸ್ನೇಹಿತರು ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣನೇ ಇವತ್ತಿನ ದಿನ ಸರ್ಕಾರ ಉಳಿಸ್ಕೊಂಡ್ಬಿಟ್ಟಿದ್ದೆ ಆಗಿದ್ರೆ, ಸೊ ನಾಳೆ ಬಜೆಟ್ ಮೇಲೆ ಇನ್ನೇನು ನಿರೀಕ್ಷೆ ಇಟ್ಕೋಬೇಕು ರೈತಾಪಿ ಕುಟುಂಬ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಅದೇ ರೀತಿಯಲ್ಲಿ ಕಬ್ಬಿಗೆ ಇವತ್ತಿನ ದಿನ ಪ್ರತಿ ಟನ್ನಿಗೆ 5,000 ರೂಪಾಯಿ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಗೆ ಸಾಕಷ್ಟು ಹೋರಾಟಗಳನ್ನೇ ನಡ್ಕೊಂಡು ಬರ್ತಾ ಇದೆ. ಭಾಳ ಮುಖ್ಯವಾಗಿ ರಾಜ್ಯದ ಜನ ತಿಳ್ಕೊಬೇಕಾಗಿರ್ತದೆ. ಸೊ ರೈತರು ಬೆಳೆ ಬೆಳೆಯೋದ್ರ ಜೊತೆಗೆ ಇವತ್ತಿನ ದಿನ ತನ್ನ ಹಕ್ಕುಗಳಿಗೋಸ್ಕರ ರಸ್ತೆಗಿಳಿದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲಿದೆ ಅಂತಂದರೆ ಅದೇ ದೊಡ್ಡ ದುರಂತ. ಆಳುವ ಸರ್ಕಾರದ ದೊಡ್ಡ ದುರಂತ ಅಂದರೆ ಅದು. ಇಡೀ ರೈತ ತನ್ನ ಕುಟುಂಬಕ್ಕೋಸ್ಕರ ಬೆಳ್ಕೊಳ್ಳೋದಿಲ್ಲ, ಇಡೀ ಸಮಾಜಕ್ಕೋಸ್ಕರ ಬೆಳೆದು ಇವತ್ತಿನ ದಿನ ತನ್ನ ಒಂದು ಇದನ್ನೇ ಅವರು ಡೆಡಿಕೇಟ್ ಮಾಡಿಬಿಟ್ಟಿರ್ತಾರೆ. ಅಂಥವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಸರ್ಕಾರಗಳು ಇವತ್ತಿನ ದಿನ ಸಾಕಷ್ಟು ಟ್ಯಾಕ್ಸ್ನಲ್ಲಿ ಇವತ್ತಿನ ದಿನ ಹೈಯೆಸ್ಟು ರೆವಿನ್ಯೂ ನಮ್ಮ ಸ್ನೇಹಿತರು ಹೇಳ್ತಿದ್ದಾಗೆ. ಸೊ ಫಸ್ಟು ಇರ್ತಕ್ಕಂಥದ್ದೇ 80% ರೈತರಿಂದ. ಸೊ ಅದನ್ನು ತಾನೇ ನಾವು ಕೇಳ್ತಾ ಇರೋದು. ಅದರಿಂದ ನೀವು ಇದು ಮಾಡಿಕೊಂಡು ನಮಗೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಅದು ಎಷ್ಟು ಸರಿ ಅಂತಕ್ಕಂಥದ್ದು ಪ್ರಶ್ನೆ. ಹಾಗೆ ಆ ಟನ್ ಕಬ್ಬಿಗೆ ಅಂತ ಹೇಳಿದ್ರೆ ಒಂದು ನಮ್ಮ ಪುಟ್ಟಣ್ಣಯ್ಯವರು ಇವತ್ತಿನ ದಿನ ವಿಧಾನಸೌಧದಲ್ಲಿ ಹೇಳಿದರು, ಒಂದು ಟನ್ ಕಬ್ಬಿಗೆ 2,000 ರೂಪಾಯಿ ಆಗೋದಾದ್ರೆ ಹೆಣ್ಮಕ್ಳು ಕೂದಲಿಗೆ ಸುಮಾರು 4,000 ರೂಪಾಯಿ ಏನೋ ಬರ್ತದೆ ಅಂತಕ್ಕಂಥದ್ದು. ಸಿದ್ದರಾಮಯ್ಯನವ್ರಿಗೆ ಆವತ್ತೇ ಪ್ರಶ್ನೆ ಮಾಡಿದ್ರು, ಸ್ವಾಮಿ ಎಲ್ಲಾದರೂ ಒಂದು ಹೆಣ್ಮಕ್ಳು ಕೂದಲ ಬೆಳೆಯೋಂಥ ಗಿಡ ಇದ್ರೆ ಕೊಟ್ಬಿಡಿ, ಕೂದಲೆಲ್ಲ ಕಿತ್ಕೊಂಡೋಗಿ ನಾವು ಮಾರ್ಕೊಂಡು ಬದುಕಳ್ತೀವಿ, ಕಬ್ಬು ಬೆಳೆಯೋಕ್ಕಾಗಲ್ಲ ಅಂತಕ್ಕಂಥದ್ದು. ಅಂದರೆ ಇದನ್ನೆಲ್ಲ ಅವ್ರಿಗೆ ಗೊತ್ತಿದೆ. ಆಮೇಲೆ ಭಾಳ ಮುಖ್ಯವಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ರೈತರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿದ್ದಾರೆ. ಈ ಹಿಂದೆ ಸರ್ಕಾರದಲ್ಲಿ 50,000 ರೂಪಾಯಿ ಸಾಲ, ಸಣ್ಣ ರೈತರ ಸಾಲವನ್ನು ಮನ್ನಾ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಸಹ ಇದೆ.
ಹಾಗೆ ನಾವು ಹೇಳ್ತಕ್ಕಂಥದ್ದು ಈ ಬಾರಿ ರೈತಾಪಿ ವರ್ಗದ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿ ಇವತ್ತು ಸಣ್ಣ ರೈತರು ಇವತ್ತಿನ ದಿನ ಏನು ಉಳಿಸ್ಕೋಬೇಕು ಅಂತ ಅಂದರೆ ನೀವು ಮಾಡ್ತಕ್ಕಂಥ ಕೊಡುಗೆಗಳು, ನೀವು ತಗೊಳ್ತಕ್ಕಂಥ ನಿರ್ಧಾರಗಳು ಭಾಳ ಮುಖ್ಯವಾಗಿರ್ತದೆ. ನಿಮ್ಮನ್ನು ಸಾಕಷ್ಟು ನಂಬಿರ್ತದೆ. ಇವತ್ತಿನ ದಿನ ನಂಜುಂಡಸ್ವಾಮಿಯವರ ಒಂದು ಇದರಲ್ಲಿ ನೀವು ಹಸಿರು ಟವಲ್ ಹಾಕೊಂಡು ಇವತ್ತಿನ ದಿನ ಅಧಿಕಾರಕ್ಕೆ ಬಂದಿರತಕ್ಕಂಥವರಾಗಿ ಅವ್ರ ಮೇಲೆ ಸಾಕಷ್ಟು ಗೌರವವನ್ನು ಸಹ ತಾವು ಇಟ್ಕೊಂಡಿದ್ದೀರಿ. ಸೊ ನಾವು ಸಮೇತ ಬಂದಾಗ ಸಾಕಷ್ಟು ನಿಮಗೆ ಈ ಒಂದು ಬಜೆಟ್ನಲ್ಲಿ ರೈತಾಪಿ ವರ್ಗಗಳಿಗೆ ರಾಜ್ಯದ 30 ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಪಟ್ಟಿ ಮಾಡಿ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ನಾಳೆ ನೀವು ಯಾವ ರೀತಿ ನಿರ್ಧಾರಗಳು ತಗೊಳ್ತೀರಾ ಅಂತಕ್ಕಂಥದ್ದಕ್ಕೆ ನಾವು 6ನೇ ತಾರೀಕು ನಮ್ಮ ಪಚ್ಚ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಅಲ್ಲೇ ಒಂದು ಹೋರಾಟ ಸಮೇತ ಮಾಡ್ತಾ ಇದ್ದೀವಿ. ಸರ್ಕಾರದ ಗಮನ ಸೆಳೆಬೇಕಂತಕ್ಕಂಥದ್ದು. ಇದೆಲ್ಲದರ ಮಧ್ಯದಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇ, ರೈತಾಪಿ ವರ್ಗವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥ ಮನವಿಯನ್ನು ನಾವು ಮಾಡ್ತೀವಿ. ವೆಲ್ ಸರ್, ವೆಲ್ ರಾಜಗೋಪಾಲ್ ಸರ್, ಗಮನಿಸ್ತಾ ಇದ್ರಿ ಈಗಾಗಲೇ ಒಂದಷ್ಟು ಬೇಡಿಕೆಗಳನ್ನು ನೀವು ಈಗಾಗಲೇ ಸರ್ಕಾರದ ಮುಂದಿಟ್ಟಿದ್ದೀರಾ. ರಿವ್ಯೂ ಮೀಟಿಂಗ್ಗಳಾಗುತ್ತೆ, ಬಜೆಟ್ ಆಗೋದಕ್ಕಿಂತ ಮುಂಚಿತವಾಗಿ ಪೂರ್ವಭಾವಿ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೋದು, ಆಯಾ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಅವ್ರ ಮುಂದೆ ನಮ್ಮ ಬೇಡಿಕೆಗಳನ್ನು ನಾವು ಸರ್ವೇ ಸಾಮಾನ್ಯವಾಗಿ ರೈತರಾಗಿರ್ಬೋದು, ಬೇರೆ ಬೇರೆ ವರ್ಗದವರಾಗಿರ್ಬೋದು ಇಡ್ತೀವಿ. ಆದರೆ ಆ ಬೇಡಿಕೆಗಳು ಬಜೆಟ್ನಲ್ಲಿ ಯೋಜನೆಯಾಗಿ ರೂಪುಗೊಳ್ಳುತ್ತೆ ಸರ್. ಈ ಬಾರಿ ಆದರೂ ಆ ನಿರೀಕ್ಷೆ ಇದೆಯಾ? ಏನೆಲ್ಲ ನಿರೀಕ್ಷೆಗಳನ್ನು ನೀವು ಇಟ್ಕೊಂಡಿದ್ದೀರಾ ಸರ್? ನಾವು ಪ್ರೀ ಬಡ್ಜೆಟ್ ಮೀಟಿಂಗಲ್ಲಿ ನಾವು ಅವರನ್ನು ಒತ್ತಾಯಪೂರ್ವಕವಾಗಿ ನಾವು ಹೇಳಿದ್ದೀವಿ, ಈ ಸಲ ಬಡ್ಜೆಟ್ ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕಂದ್ರೆ. ಅದರಲ್ಲಿ ಅತಿ ಮುಖ್ಯವಾದ ನಮ್ಮ ಜಾಗಗಳು. ಈಗ ತಮಗೆ ನಾವು ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದೆ. ನಮ್ಮ ರಾಜ್ಯದಲ್ಲಿ ಇವತ್ತು ಕೂಡ 94% ಸಣ್ಣ ಕೈಗಾರಿಕೆಗಳು ಪ್ರೈವೇಟ್ ಲ್ಯಾಂಡಲ್ಲಿದೆ. 2 ಡಿಪಾರ್ಟ್ಮೆಂಟ್ ಇದೆ, KDB ಮತ್ತು KZDC 2 ರಾಜ್ಯ ಸಂಸ್ಥೆಗಳಿದೆ. ಕೈಗಾರಿಕೆಗಳ ಬೇಕಾದಂಥ ರಾಜ್ಯ ಜಾಗಗಳನ್ನು ಕೊಡಬೇಕು ಅಂತ. ಆದರೆ ನಮಗೆ ಬೇಕಾಗಿರೋದು 3,000, 5,000, 6,000 ಅಡಿ ಅಷ್ಟೇ. ನಮ್ಗೆ ಎಕರೆ ಗಟ್ಟಲೆ 100 ಎಕರೆ 200 ಎಕರೆ ಜಾಗಗಳು ನಮ್ಗೆ ಬೇಕಾಗೇ ಇಲ್ಲ. 100 ಮೈಕ್ರೋ ಎಂಟರ್ಪ್ರೈಸಸ್ಗಳು, ಒಂದು ಫ್ಯಾಕ್ಟ್ರಿಗಳೆಲ್ಲ ಒಂದು 2,000ಕ್ಕಿಂತ ಕಡಿಮೆ ಜಾಗದಲ್ಲಿದೆ. ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ 5ರಿಂದ 10,000 ಮ್ಯಾಕ್ಸಿಮಮ್ 10,000 ಅಡಿ ಒಳಗಡೆಯಿಂದ ಜಾಗದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆ. ಅಷ್ಟು ಜಾಗಗಳನ್ನ ಇವತ್ತು ಕೂಡ 94% ರೆವಿನ್ಯೂ ಜಾಗದಲ್ಲಿದೆ. ಮತ್ತು ಹಳ್ಳಿ ನಮ್ಮ ಪಂಚಾಯತ್ ಲಿಮಿಟ್ಸಲ್ಲಿ ಇರುವಂಥ ಜಾಗಗಳಿದೆ. ನಾವು ಅದು ಒತ್ತಾಯಪೂರ್ವಕ ನೀವು ನಮ್ಮ ಸಪ್ರೇಟ್ ಲೇಔಟ್ಸ್ ಮಾಡಬೇಕು. KDBನ ಅಕ್ವೈರ್ ಮಾಡಿದ್ರಲ್ಲಿ 20% ಸಣ್ಣ ಕೈಗಾರಿಕೆಗಳಿಗೆ ಮೀಸಲಿಡಬೇಕು ಅಂತ ರಾಜ್ಯ ಸರ್ಕಾರ ಆದೇಶನೇ ಇದೆ. KDB ಒಂದು ರಾಜ್ಯ ಸರ್ಕಾರದ ಸಂಸ್ಥೆ ಆಗಿದ್ರು ಕೂಡ ಇದುವರೆಗೆ ಕೂಡ ಹಲವಾರು ವರ್ಷಗಳಿಂದ 20 ನಮಗೆ ಏನು ಮೀಸಲಿಡಬೇಕು ಅದನ್ನು ಕೊಡ್ತಾ ಇಲ್ಲ. ಅದನ್ನ ಈ ಸಲ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ರಾಜ್ಯ ಸರ್ಕಾರದ ಆದೇಶನೇ ಒಂದು ಧಿಕ್ಕರಿಸಿ ನಮ್ಮ KDB ನಡೆಯೋದಾದ್ರೆ ಅಂತ ಸಂಸ್ಥೆ ಹಾಕಿರಬೇಕು. ನಮ್ಗೆ 20 ನಾವು ಕೊಡಬೇಕು 20% 20% ಜಾಗ ನಮ್ಗೆ ನೀಡಲೇಬೇಕು. ಯಾಕೆಂದ್ರೆ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಕೊಡ್ತಾ ಇರೋರು ನಾವು. ರಾಜ್ಯ ಸರ್ಕಾರ ಮಾಡಬೇಕಾದ ಕೆಲಸ ನಾವು ಸಣ್ಣ ಕೈಗಾರಿಕೆಗಳು ಮಾಡ್ತಾ ಇದೀವಿ, ತೆರಿಗೆಗಳು ಕಟ್ತಾ ಇದೀವಿ. ನಾವು ಯಾವುದು ಫ್ರೀ ಕೇಳ್ತಾ ಇಲ್ಲ. ನಮಗೆಲ್ಲ ತೆರಿಗೆಗಳು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಷ್ಟ್ರಕ್ಕೆ ನಮಗೆ ಕೊಡುಗೆ ಕೊಡ್ತಾ ಇದೀವಿ. ಆದ್ರೂ ಕೂಡ ನಮ್ಗೆ ಯಾಕೆ ಜಾಗಗಳು ಕೊಡ್ತಾ ಇಲ್ಲ? ಅದಕ್ಕೆ ನಾವು ಜಾಗಗಳಿಗೆ ಹೊಡೆದಾಡಬೇಕಾದ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ? 75 ವರ್ಷ ಆದ್ರೆ ಕೂಡ ನಾವು ಇನ್ನು 50% ನಾವು ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ನಿರ್ಮಾಣ ಆದಂತ ಲೇಔಟ್ಗಳಲ್ಲಿ ಯಾಕಿಲ್ಲ ಅಂತ. ಮತ್ತೆ ಬೆಲೆ ಏರಿಕೆಗಳು ನಮಗೆ ಗೊತ್ತಿರೋ ವಿದ್ಯುತ್ ದರ ಏರ್ತಾನೆ ಇದೆ. ಅದು KRದಿಂದ ಮಾಡಿದ್ದಾರೆ. ಪ್ರತಿ ವರ್ಷ ಅವರೊಂದು 5 ರೂಪಾಯಿ ಜಾಸ್ತಿ 3 ರೂಪಾಯಿ ಜಾಸ್ತಿ ಕೇಳ್ತಾರೆ. ನಾವು ಹೊಡೆದಾಟ ಮಾಡೋದು ಅದಕ್ಕೊಂದು ಅವರು ಹಾಗೆ ಅಳೆದು ತೆಗೆದಾಗೆ ಮಧ್ಯಂತರ ಒಂದು ದರ ಫಿಕ್ಸ್ ಮಾಡ್ತಾರೆ. ಹೀಗಾಗಿ ಯಾವುದೇ ರೀತಿ ನಮ್ಮ ಉತ್ಪಾದನೆಗೆ ನಮ್ಗೆ ಎಲ್ಲ ರೀತಿ ಹೊಡೆತ ಬೀಳುವಂಥ ನಿದರ್ಶನಗಳೇ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಜಾಸ್ತಿ ಆಗ್ತಾ ಇದೆ. ಪ್ರಾಪರ್ಟಿ ಟ್ಯಾಕ್ಸ್ಗಳು ಈಗಾಗಲೇ ಜಾಸ್ತಿ ಆಗ್ತಾ ಇದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕನ್ಸೆಂಟ್ ಫೀಸ್ ಜಾಸ್ತಿ ಆಗ್ತಾ ಇದೆ. ಎಲ್ಲ ನೀವು ಯಾವುದು ತಗೊಳ್ಳಿ, ಕೈಗಾರಿಕೆ ನಡೆಸಬೇಕಾದ್ರೆ ಲೈಸೆನ್ಸ್ ಫೀಸ್ಗಳು, ಎಲ್ಲ ಥರದ ಲೈಸೆನ್ಸ್ ಫೀಸ್ಗಳು ಜಾಸ್ತಿ ಆಗಿದೆ. ಹಾಗಾದ್ರೆ ನಮ್ಮ ಕೈಗಾರಿಕೆ ನಮ್ಮ ಪ್ರಾಫಿಟ್ ಎಲ್ಲಿ ಜಾಸ್ತಿ ಆಗುತ್ತೆ? ಎಲ್ಲ ನಮಗೆ ಈ ಪೈಪೋಟಿ ಇರುವಂಥದ್ದು ಆಕ್ಷನ್ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಇರುವಂಥ ಟೈಮಲ್ಲಿ ನಾವು ಪೈಪೋಟಿ ಅಕ್ಕಪಕ್ಕದ ರಾಜ್ಯದ ಜೊತೆ ನಾವು ಪೈಪೋಟಿ ನಡೆಸಬೇಕು. ಮಲ್ಟಿನ್ಯಾಷನಲ್ಸ್ ಕಂಪನಿಗಳಿಗೆ ನಾವು ಪೈಪೋಟಿ ಮಾಡಬೇಕು. ಹಾಗಾದ್ರೆ ನಾವು ಎಲ್ಲ ರೀತಿ ಬೇರೆ ರೀತಿಯ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೀವು ಏರಿಸ್ತಾನೆ ಹೋಗ್ತಾ ಇರೋ ಒಂದು ಯಾವುದೋ ಒಂದು ಟೈಮಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಬೆಳವಣಿಗೆಗೆ ಹೊಡೆತ ಬೀಳುವಂಥ ಕಾರ್ಯಕ್ರಮ ಆಗುತ್ತೆ. ನಾವು ನಮ್ಮಂಥ ರಾಷ್ಟ್ರದಲ್ಲಿ ಯಾವೊಂದು ಯುವಕರು 65ಕ್ಕೂ ಹೆಚ್ಚು ಪಟ್ಟು 35ಕ್ಕೂ ವರ್ಷಕ್ಕೆ ಕಡಿಮೆ ಇರುವಂಥ ಯುವಕರು ಇರಬೇಕಾದ್ರೆ ಅವ್ರದ್ದು ಯೂಸ್ ಮಾಡಿಕೊಂಡು ನಾವು ರಾಜ್ಯದ ಮತ್ತು ರಾಷ್ಟ್ರದ ಎಕಾನಮಿ ಬೆಳವಣಿಗೆಗೆ ಹೆಚ್ಚು ಸಣ್ಣ ಕೈಗಾರಿಕೆಗಳು ಬೆಳವಣಿಗೆ ಆಗಬೇಕು. ಆದ ನಂತರ ಅವ್ರಿಗೊಂದು ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ನಾನು ಹೇಳ್ತೀನಿ. ಎಸ್, ವೆಲ್ ಸರ್. ಪ್ರಕಾಶ್ ಸರ್, ಇನ್ನೊಂದು ಕಡೆಯಲ್ಲಿ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಯೋಜನೆಯನ್ನು ತರ್ತೀವಿ ಎನ್ನುವಂಥದ್ದಾಗಿ ಹೊರಟಿದೆ. ಆದರೆ ಬೆಂಗಳೂರಿನಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನೋಡ್ತಾ ಹೋಗೋದಾದ್ರೆ ಸರ್ಕಾರಗಳು ಬದಲಾದು ಬಿಟ್ರೆ ಬೆಂಗಳೂರು ಕೆಲವೊಂದು ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಅಭಿವೃದ್ಧಿ ಹೊಂದಿದೆಯಾ ಹೇಗೆ ಸರ್? ಖಂಡಿತ ಇಲ್ಲ. ಬರೀ ಆವಾಗಲೇ ಹೇಳಿದ್ನಲ್ಲ, ಬರೀ ಸ್ಟ್ಯಾಟಿಸ್ಟಿಕ್ಸಲ್ಲಿ ತೋರಿಸ್ತಾರೆ.
ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಇಷ್ಟು ಚೇಂಜ್ ಆಗಿದೆ ಅಂತ. ಓಕೆ. ಇವಾಗ ಮೊನ್ನೆ ಒಂದು ಸ್ಟೇಟ್ಮೆಂಟು ಬಂದಿತ್ತು. ಅದರಲ್ಲಿ ಏನು ಹೇಳಿದ್ದಾರೆ, ಇವಾಗ ಜಯದೇವ ಹಾಸ್ಪಿಟ್ಲ್ ಹತ್ರ 2 ಟೈರ್ ಫ್ಲೈಓವರ್ ಎಲ್ಲ ರೆಡಿ ಮಾಡಿದ್ದೀವಿ, ಎಲ್ರಿಗೂ ವಾಸಿ ಆಗಿದೆ ಅಂತ. ಓಕೆ. ಆದರೆ ಸಾಮಾನ್ಯ ಮನುಷ್ಯನ ಇದರಲ್ಲಿ ಅಲ್ಲಿ ಸರಿ ಇಲ್ಲ. ಓಕೆ. ಇವಾಗ ಅದನ್ನು ಹೇಳಿದಾಗ ಇದನ್ನು ಮತ್ತೆ ವಾಪಸ್ಸು ಹಿಂದಿನ ಸ್ಟೇಜ್ಗೆ ತರಕ್ಕಾಗುತ್ತಾ? ಇಲ್ಲ ಅದು ತಂದರೆ ಖರ್ಚಾಗಿರೋ ದುಡ್ಡು ವಾಪಸ್ ಬರುತ್ತಾ? ಎಲ್ಲೂ ಇಲ್ಲ, ಇನ್ನೂ ದುಡ್ಡು ಖರ್ಚಾಗುತ್ತೆ. ಯಾವುದೂ ಸರಿಯಾಗಿ ಪ್ಲ್ಯಾನ್ ಮಾಡಿ ಮಾಡ್ತಾ ಇಲ್ಲ, ಪ್ಲ್ಯಾನಿಂಗ್ ಸಿಸ್ಟಮ್ ಇಲ್ಲ. ಇವಾಗ ನಮ್ಮ ಇವರು ರಾಜಗೋಪಾಲ್ ಅವರು ಹೇಳಿದ್ರಲ್ವ, ಸರ್ಕಾರದ ಕಾನೂನಲ್ಲೇ ಇದೆ, ಅದನ್ನು ಸರ್ಕಾರನೇ ಪಾಲನೆ ಮಾಡ್ತಾ ಇಲ್ಲ. ಓಕೆ. ಹಾಗಿದ್ದ ಮೇಲೆ ಇಲ್ಲ ಈ ಸರ್ಕಾರ ಯಾವ ಥರ ಸಾಮಾನ್ಯ ಜನರ ಒಂದು ಒಪಿನಿಯನ್ನ ಅಕ್ಸೆಪ್ಟ್ ಮಾಡುತ್ತೆ? ಖಂಡಿತ. ಸೊ ಇದಿಲ್ಲವೇ ಇಲ್ಲ. ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಸೊ ಗ್ರೇಟರ್ ಬೆಂಗಳೂರು ನಾನು ಇದು ಮಾಡಿದ್ದೆ, ಆನ್ಲೈನಲ್ಲಿ ಅಟೆಂಡ್ ಮಾಡಿದೆ ಸ್ಟ್ರೈಟ್ ಇದು ಮಾಡೋದಕ್ಕೆ. ಓಕೆ. ನಾನು ಹೇಳಿದೆ ಅದನ್ನು ಕಾರ್ಪೊರೇಷನ್ ಯಾಕೆ ಡಿವೈಡ್ ಮಾಡಬೇಕು, ಅವಶ್ಯಕತೆ ಏನಿಲ್ಲ. ಅದು ಡಿವೈಡ್ ಮಾಡಿದ್ರೆ ಕುಂದುಕೊರತೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಓಕೆ. ಯಾಕಂದರೆ ಹಳೆ ಕಾಲದಲ್ಲಿ ಭಾಳ ಜನ ನೋಡಿರ್ತೀರಿ, ವಿಲೇಜ್ ಪಂಚಾಯತಿ ಇದ್ದರೆ ಒಂದು ಮೈನ್ ರೋಡ್ ಹೋಗ್ತಾ ಇದ್ದರೆ ಈ ವಿಲೇಜ್ ಪಂಚಾಯತಿಯವನು ಇಲ್ಲಿಂದ ಇಲ್ಲಿ ತನಕ ರೋಡ್ ರೆಡಿ ಮಾಡ್ತಾನೆ, ಪಕ್ಕದವನು ಅದು ರೋಡ್ ಬಿಟ್ಟಿರ್ತಾನೆ, ಅದು ರೋಡೇ ಇರೋದಿಲ್ಲ. ಆ ಥರ ಇವಾಗ ಎಲ್ಲ ಸರ್ಕಾರಗಳು ಚೇಂಜ್ ಆದರೆ ಇವಾಗ ನಮಗೆ ಹೊಸೂರು ರೋಡಿಂದ ಬ್ರಿಗೇಡ್ ರೋಡಿಂದ ಕಾಮರಾಜ್ ರೋಡಿಂದ ವೀಲರ್ ರೋಡಿಂದ ವೀಲರ್ ರೋಡ್ ಎಕ್ಸ್ಟೆನ್ಷನ್ ಒಂದೇ ರೋಡು ಉದ್ದ ಹೋಗುತ್ತೆ. ಇವಾಗ ಸಪ್ರೇಟ್ ಆದಾಗ ಅದು ಈಸ್ಟ್ ಕಾರ್ಪೊರೇಷನ್ಗೆ ಬರುತ್ತೆ, ಇದು ಸೆಂಟ್ರಲ್ ಕಾರ್ಪೊರೇಷನ್ಗೆ ಬರುತ್ತೆ, ಇದು ಸೌತ್ ಕಾರ್ಪೊರೇಷನ್ಗೆ ಬರುತ್ತೆ, ಇವ್ರು ಇಲ್ಲಿ ತನಕ ಮಾಡೋ ಅವ್ರು ಅಲ್ಲಿ ತನಕ ಮಾಡೋದು ಬರುತ್ತೆ. ನಾನು ಅದನ್ನೇ ಹೇಳಿದೆ, ಇವಾಗ ಅಲ್ಲಿ ಒಂದು ಚೀಫ್ ಕಮಿಷನರ್ ಬೆಂಗಳೂರಿಗಿದ್ದಾನೆ, ರೈಟು. ಹೌದು. ಡೆಪ್ಟಿ ಚೀಫ್ ಕಮಿಷನರ್ಸ್ನ ಮಾಡಿ, ಇವಾಗ ಡೆಪ್ಟಿ ಕಮಿಷನರ್ ಇದ್ದಾರೆ, ಜಾಯಿಂಟ್ ಕಮಿಷನರ್ ಇದ್ದಾರೆ, ಸ್ಪೆಷಲ್ ಕಮಿಷನರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಅದೇ ಥರ ಒಂದೊಂದು ಭಾಗ ಮಾಡಿಕೊಂಡು ಮಾಡಿ. ನಿಮಗೆ ಟೋಟಲಾಗಿ 225 ಕೌನ್ಸಿಲರ್ಸ್ನ ಒಂದೇ ಜಾಗದಲ್ಲಿ ಇಟ್ಬಿಟ್ಟು ಮೀಟಿಂಗ್ ಮಾಡೋಕ್ಕಾಗಲ್ಲ, ರೈಟು. ಹೌದು. ಬೇಡ, ನೀವು ಬೇರೆ ಬೇರೆ ಮಾಡ್ಕೊಳ್ಳಿ. ಬಟ್ ಎಂಟೈರ್ಲಿ ಒಬ್ಬರ ಹತ್ರ ಇರಬೇಕು. ಇವಾಗ ಇವರು ಮಾಡ್ತಾ ಇರೋದೇನು, ಅಲ್ಲಲ್ಲಿ ಇದು ಟ್ಯಾಕ್ಸು ಅಲ್ಲಲ್ಲೇ ಇರಬೇಕು ಅಂತ. ಇವಾಗ ಆ ಥರ ಇದ್ದಾಗ ಟ್ಯಾಕ್ಸ್ ಕಲೆಕ್ಟ್ ಆಗೋದು ಒಂದು ಕಡೆ ಜಾಸ್ತಿ ಆಗುತ್ತೆ, ಆದರೆ ಆ ಟ್ಯಾಕ್ಸ್ ಉಪಯೋಗ ಆಗಬೇಕಾದ್ರೆ ಇನ್ನೊಂದು ಕಡೆ ಆಗುತ್ತೆ. ಇವಾಗ ಎಲ್ಲ ಸಪ್ರೇಟ್ ಆದಮೇಲೆ ಇದು ಡೆವಲಪ್ ಆಗದೆ ಇರೋದು ಹಾಗೆ ಕೂತ್ಕೊಳ್ಳುತ್ತೆ, ಅದು ಡೆವಲಪ್ ಆಗಿರೋದು ಮುಂದಕ್ಕೆ ಹೋಗುತ್ತೆ. ಓಕೆ. ಸೊ ಇವರು ಡಿವೈಡ್ ಮಾಡ್ತಾ ಇರೋದು, ಬೆಂಗಳೂರು ಸಿಟಿ ಯೂನಿಟಿನ ಡಿವೈಡ್ ಮಾಡ್ತಾ ಇದ್ದಾರೆ. ಇವತ್ತು ಏನಾದರೂ ಬಂದರೆ ಇಡೀ ಬೆಂಗಳೂರು ನಾವೆಲ್ಲ ಬಂದುಬಿಟ್ಟು ಆ್ಯಕ್ಟಿವಿಸ್ಟ್ ಇರೋರು ನಾವೆಲ್ಲ ಒಂದಾಗಿ ಎದ್ದೊಳ್ತೀವಿ. ಇವಾಗ ಸಪ್ರೇಟ್ ಮಾಡಿದಾಗ ಆ ಕಾರ್ಪೊರೇಷನ್ಗೆ ಇಷ್ಟು ವಾಲಂಟಿಯರ್ ಆ್ಯಕ್ಟಿವಿಸ್ಟು, ಈ ಇದಕ್ಕೆ ಇಷ್ಟು ಆ್ಯಕ್ಟಿವಿಸ್ಟು, ಇವರು ಅಲ್ಲೋ ಏನೋ ರೈಸ್ ಮಾಡೋಂಗಿಲ್ಲ, ಅವ್ರು ಇಲ್ಲಿ ರೈಸ್ ಮಾಡೋಂಗಿಲ್ಲ. ಸೊ ಪಬ್ಲಿಕ್ ಒಗ್ಗಟ್ಟನ್ನ ಮುರಿಯೋದಕ್ಕೇನೆ ಇದು ಮಾಡ್ತಾ ಇರೋದು ಗ್ರೇಟರ್ ಬೆಂಗಳೂರು. ಸೊ ಅದು ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಎಸ್, ವೆಲ್ ಸರ್. ನಿಜಕ್ಕೂ ಕೆಲವೊಂದು ವಿಚಾರಗಳ ಬಗ್ಗೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಬೇಕಾಗತ್ತೆ. ಅವರವರ ಅನುಕೂಲಕ್ಕೋಸ್ಕರ ಅವರವರು ಏನೇನೋ ಮಾಡ್ಕೊಂಡು ಹೋದರೆ ರಾಜ್ಯದ ಅಭಿವೃದ್ಧಿ ಹೇಗಾಗುತ್ತೆ ಎನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಗಮನ ಹರಿಸಬೇಕಾಗತ್ತೆ. ಅಂಬರೀಷ್ ಅವರೇ, ಆಗಲೇ ರೈತಾಪಿ ವರ್ಗದ ಯೋಜನೆ ವಿಚಾರವಾಗಿ ಅಥವಾ ರೈತಾಪಿ ವರ್ಗಕ್ಕೆ ಬರಬೇಕಾದಂಥ ಅನುದಾನಗಳ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಇತ್ತ ಜಿಲ್ಲಾವಾರು ನೋಡ್ತಾ ಹೋಗೋದಾದರೆ ಸಾಕಷ್ಟು ಸಮಸ್ಯೆಗಳಿವೆ ನಮ್ಮ ರಾಜ್ಯದಲ್ಲಿ. ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕು ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಒತ್ತನ್ನು ನೀಡಬೇಕು. ಸರ್ಕಾರ ನೀಡ್ತಾ ಇದೆಯಾ ಹೇಗೆ? ಖಂಡಿತ ಇಲ್ಲ ಸರ್. ಯಾಕಂದ್ರೆ ಈ 5 ಗ್ಯಾರಂಟಿಗಳಿಗೆ ಅವ್ರಿಗೆ ಹಣ ಒದಗಿಸಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಇನ್ನು ಹೊಸ ಯೋಜನೆಗಳಿಗೆ, ಹೊಸ ರೂಪುವೇಷಗಳಿಗೆ ಎಲ್ಲಿಂದ ತರ್ತಾರೆ? ಸುಮ್ಮನೆ ಇವ್ರು ಹೇಳ್ತಾ ಇರೋದು ಕಾಟಾಚಾರಕ್ಕೆ ಹೇಳಿಕೆಗಳು ಹೇಳ್ಬೋದು ಅಷ್ಟೇ. ನಾವು ಬ್ರಾಂಡ್ ಬೆಂಗಳೂರು ಮಾಡ್ತೀವಿ, ಕರ್ನಾಟಕನ ಇದು ಮಾಡ್ತೀವಿ, ಹಂಗೆ ಹಿಂಗೆ ಅಂತಿಲ್ಲ. ಫಸ್ಟ್ ಕರ್ನಾಟಕನ ಮಾಡೋದು ಆ ಭಾಗದ ರೈತರಿಗೆ ಏನೇನು ನಮ್ಮ ಮೂಲಭೂತ ಸೌಕರ್ಯಗಳು ಕೊಟ್ರೆ ಖಂಡಿತ ಅವರೇ ಮಾಡ್ತಾರೆ. ಇವತ್ತು ಕನ್ನಡ ಉಳಿಸ್ತಾ ಇರೋದು ನಮ್ಮ ಹಳ್ಳಿ ರೈತರು, ಇವತ್ತು ಕನ್ನಡ ಭಾಷೆಯನ್ನು ಸ್ಕೂಲ್ಗಳನ್ನ ಉಳಿಸ್ತಾ ಇರೋದು ನಮ್ಮ ಹಳ್ಳಿ ರೈತರು. ಸೊ ಅಂತ ಅವ್ರಿಗೆ ನಾವು ಮೂಲಭೂತ ಸೌಕರ್ಯಗಳು ಕೊಟ್ರೆ ಇಡೀ ನಮ್ಮ ದೇಶಕ್ಕೆ ಒಂಥರ ಒಂದು ಹೆಮ್ಮೆ ಸರ್. ಇವತ್ತೇನು ಸರ್, ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಕ್ಕಾಪಟ್ಟೆ ಜಮೀನು ಅಕ್ವಿಜೇಷನ್ ಮಾಡ್ಕೊಂತವ್ರೆ. ಇವ್ರು ಏನ್ ಮಾಡ್ತಾರೋ ಒಳ್ಳೆ ದಂಗೆ ಮಾಡ್ತಾವ್ರೆ. ನಮ್ಮ ಹತ್ರ ಬರೋದು ಒತ್ತಾಯಕ್ಕೆ ಪೂರ್ವಕ್ಕೆ KIDB ಬರೋದು, ನಮ್ಮ ಹತ್ರ ಜಮೀನು ಕಿತ್ಕೊಳ್ಳೋದು, ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅನ್ನೋದು. ನಾವು ಯಾವತ್ತನ ರೈತರು ನಮ್ಮ ಜಮೀನು ಮಾರ್ತೀವಿ ಅಂತ ಯಾರಿಗಾನ ಹೇಳಿದೀವ? ಇಡೀ ದೇಶದಲ್ಲಿ ಆಗಿರ್ಬೋದು, ಇಡೀ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ನಮ್ಮ ಜಮೀನು ಸರ್ಕಾರಕ್ಕೆ ಕೊಡ್ತೀವಿ ಅಂತ ನಾವೇನು ಹೇಳಿದೀವ?
ಅದೇ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಭಾಗದ ರೈತರು ಡೈಲಿ ಬೆಂಗಳೂರಿಗೆ ಡೈಲಿ ಟೊಮೊಟೊ, ಈರುಳ್ಳಿ ಏನೇನು ಬೇಕೋ ಮೂಲಭೂತ ಸೌಕರ್ಯಗಳು ಡೈಲಿ ಸಪ್ಲೈ ಮಾಡ್ತಾವ್ರೆ ಸರ್. ಅಂತ ಜಾಗಗಳನ್ನ ಇವರು ಉದ್ದೇಶಪೂರ್ವಕವಾಗಿ ಇವತ್ತು ಅಕ್ವಿಜಿಷನ್ ಮಾಡಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಅದೇ ಕಡೆ ಉತ್ತರ ಕರ್ನಾಟಕಕ್ಕೆ ಹೋಗಿ, ಯಾಕೆ ಉತ್ತರ ಕರ್ನಾಟಕ ಜನ ಇನ್ನು ಹಂಗೆ ಇದಾರಲ್ವಾ, ಆ ಕಡೆ ಡೆವಲಪ್ಮೆಂಟ್ ಮಾಡಿ. ಆಲ್ರೆಡಿ ನಮ್ಮ ಬೆಂಗಳೂರು ಗ್ರಾಮಾಂತರ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಆ ಕಡೆ ಹೋಗಿ ಆ ಕಡೆ ಇಂಡಸ್ಟ್ರೀಸ್ ಮಾಡಿ ಆ ಕಡೆ ಉದ್ಯೋಗ ಕೊಡಿ ಸ್ವಾಮಿ. ಅರ್ಥ ಆಯ್ತು? ಆ ಕಡೆ ಭಾಗದ ನಮ್ಮ ರೈತರಿಗೆ, ಹಳ್ಳಿ ರೈತರಿಗೆ ಉದ್ಯೋಗ ಕೊಡಿ. ಅದ್ ಬಿಟ್ಬಿಟ್ಟು ಫಲವತ್ತಾದಂತ ಭೂಮಿಗಳನ್ನ ನೀವು ಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ನೀವು ರಿಯಲ್ ಎಸ್ಟೇಟ್ ದಂಗೆ ಮಾಡ್ಕೊಂಡು ನಮ್ಮ ಜಮೀನುಗಳನ್ನ ಕಿತ್ಕೊಂಡ್ರೆ ನಾವೆಲ್ಲ ಹೋಗ್ಬೇಕು ಸ್ವಾಮಿ. ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಆಗಿರ್ಬೋದು, ಕರ್ನಾಟಕ ಜನತೆಗೆ ಏನಂತ ನಾವು ಫುಡ್ ಕೊಡ್ಲಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಪರವಾಗಿ, ರೈತರಿಗೋಸ್ಕರ ಬೆಳೆ ಬೆಳೆಯೋಕ್ಕೋಸ್ಕರ KDB ಅವರ ಅಕ್ವಿಜಿಷನ್ ಬರಬೇಕು ಅಂತ ಒಂದು ಕಾಲಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನಾದ್ರು ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಆಮೇಲೆ ಬುಗುರುಗುಮ್ ಸಾಗುವಳಿ ಏನ್ ಮಾಡ್ತಾವ್ರ ಅಂದ್ರೆ 57 ಅಂತ ಅರ್ಜಿ ಹಾಕಿ ಅಂತ ಅವ್ರು ಹೇಳಿದಾರೆ, ಸರ್ಕಾರದವ್ರು ಹೇಳಿದ್ರು, ರೈತರು ಹಾಕಿದ್ದಾರೆ. ಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಅವನ್ನೆಲ್ಲ ಇದು ಕ್ಯಾನ್ಸಲ್ ಮಾಡ್ತಾ ಇದಾರೆ DC ಅವರು. ಸೊ ರೈತರು ಎಲ್ಲೋಗ್ಬೇಕು? ಸುಮಾರು ವರ್ಷಗಳಿಂದ ಆ ಜಮೀನುಗಳಲ್ಲಿ ಹೊಲ ಉತ್ಕೊಂಡು ಮತ್ತೊಂದು ಮಾಡ್ಕೊಂಡು ಇದ್ದಾರೆ. ಸೊ ರೈತರು ಎಲ್ಲೋಗ್ಬೇಕು ಸ್ವಾಮಿ? ಇಂಥ ಒಂದು ಯೋಜನೆಗಳು ಸರ್ಕಾರದಲ್ಲಿ ನೀವು ತರಬೇಕಾಗಲ್ಲ, ಆಗುತ್ತಲ್ವಾ? ವಿಧಾನಸೌಧದಲ್ಲೇ ತರಬೇಕಾದಂತ ಕಾನೂನುಗಳು ಇವೆಲ್ಲ. ತಿದ್ದುಪಡಿ 57 ಏನೇನು ಟರ್ಮ್ಸ್ ಅಂಡ್ ಕಂಡೀಷನ್ ಇರ್ತಾವೋ ಅದನ್ನೆಲ್ಲ ಈಗಿರ್ತಕ್ಕಂಥ ವಿಧಾನಸಭೆ ಅಧಿವೇಶನದಲ್ಲಿ ತರ್ತಕ್ಕಂಥದ್ದು. ಸೊ ಮತ್ತೆ ಒಂದು DC ಅವರು ಒಂದ್ಸತಿ ಆದೇಶವನ್ನ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಹೈಕೋರ್ಟ್ಗೆ ಹೋಗ್ಬೇಕು ರೈತರು. ಹೈಕೋರ್ಟ್ ಹತ್ರ ದುಡ್ಡೆಲ್ಲಿ ಇರ್ತದಪ್ಪ ಹೋಗಕ್ಕೆ? ರೈತರ ಹತ್ರ ದುಡ್ಡೆಲ್ಲಿ ಇರುತ್ತೆ? ಒಂದು ಮಿನಿಮಮ್ ಫೀಸ್ 50,000 ಕೊಡಬೇಕು. 50,000 ರೈತನ ಹತ್ರ ಇದ್ರೆ ಏನೋ ಬೆಳೆಗೆ ಒಂದು ಬೆಳೆ ಬರುತ್ತೆ. ಸೊ ಅಂತ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು, ಅಂತ ಒಂದು ಕಾರ್ಯಕ್ರಮಗಳನ್ನ, ಅಂತ ಯೋಜನೆಗಳನ್ನ ಹೆಚ್ಚಿಗೆ ಬಂದಾಗ ರೈತರು ಸಂತಸ ಆಗಿರ್ತಾರೆ, ರೈತರು ಬೆಳೀತಾರೆ. ರೈತರು ಏನೆಲ್ಲ ಕೊಡ್ಬೋದು ಸರ್ಕಾರಕ್ಕೆ ಕೊಡ್ತಾರೆ ರೈತರು. ಇವತ್ತು ಹೇಳ್ತಾ ಇದೀನಲ್ಲ, ಸರ್ಕಾರನೇ ಸಾಲ ಐತೆ ಅಂತೇಳಿ. ರೈತರ ಸಾಲ ಅಲ್ಲ, ರೈತರ ಹತ್ರ ಸರ್ಕಾರನೇ ಸಾಲ ಇದೆ. ಆ ದೃಷ್ಟಿಯಿಂದ ಯುವಕರು, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯುವಕರು ಹೆಚ್ಚಿಗೆ ನಮ್ಮ ರೈತರ ಮಕ್ಕಳನ್ನ ಯಾಕೆ ಇವತ್ತು ಮದುವೆ ಮಾಡ್ಕೊಳ್ಳಲ್ಲ ಅಂತ ಅಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ಇವೆಲ್ಲ ಕಾರಣಕರ್ತರು ಯಾರು ಅಂದ್ರೆ ಸರ್ಕಾರನೇ ಕಾರಣಕರ್ತರು. ಯಾಕಂದ್ರೆ ಭೂಮಿ ಕಿತ್ಕೊಂಡ್ಬಿಟ್ರೆ ಭೂಮಿ ಇಲ್ಲ ಅಂದ್ರೆ ರೈತರು ಎಲ್ಲ ಹೋಗ್ತಾರೆ. ಮುಂದಿನ ಹಂತದಲ್ಲಿ ನಾನು ಕೇಳ್ತಾ ಹೋಗ್ತೀನಿ ಸರ್. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ವಿ. ಒಂದ್ ಕಡೆಯಲ್ಲಿ ರೈತಾಪಿ ವರ್ಗ, ಇನ್ನೊಂದ್ ಕಡೆಯಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ, ಹಾಗೇನೆ ರಾಜ್ಯ ರಾಜಧಾನಿ ಎನಿಸಿಕೊಂಡಿರುವಂತಹ ನಮ್ಮ ಬೆಂಗಳೂರು ಅಭಿವೃದ್ಧಿಗೆ ಏನೆಲ್ಲ ಯೋಜನೆಗಳು ಅಗತ್ಯ ಎನ್ನುವಂತ ವಿಚಾರದ ಕುರಿತು ತಜ್ಞರು ಮಾಹಿತಿಯನ್ನು ಕೊಟ್ಟರು. ಮುಂದಿನ ಹಂತದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಆದ್ರೆ ಬಜೆಟ್ ಅಧಿವೇಶನ ಆರಂಭ ಆಗಿದೆ. 31 ಜಿಲ್ಲೆಗಳು, 108 ನಿರೀಕ್ಷೆಗಳು ಸಿಕ್ಕಾಪಟ್ಟೆ ಇವೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಯಾವ್ಯಾವ ವರ್ಗದಲ್ಲಿ ಯಾವ್ಯಾವ ನಿರೀಕ್ಷೆ ಇದೆ. ಹಾಗೇನೆ ಜಿಲ್ಲಾವಾರು ಹೆಚ್ಚಿನ ನಿರೀಕ್ಷೆಗಳಿವೆ. ಕರ್ನಾಟಕ ಅಭಿವೃದ್ಧಿ ಹೊಂದಲೇಬೇಕು. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯ ಇಡೀ ದೇಶದಲ್ಲೇ ಬೆಳೀತಾ ಇರುವಂತ ನಗರಿಗಳಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾ ಹೋಗೋಣ. ಲಕ್ಷ್ಮಣ್ ಅವರೇ, ಇತ್ತೀಚಿನ ದಿನಗಳಲ್ಲಿ ರಸ್ತೆ ಆಗಬೇಕು ಅಂತ ಹೇಳಿದ್ರು ರೈತರ ಜಮೀನನ್ನೇ ಒತ್ತುವರಿ ಮಾಡ್ತಾರೆ. ಯಾವುದೋ ಒಂದು ಕೈಗಾರಿಕೆ ಅಥವಾ ಯಾವುದೋ ಒಂದು ಇಂಡಸ್ಟ್ರಿ ಆಗಬೇಕು ಅಂತ ಹೇಳಿದ್ರು ಕೂಡ ಸರ್ಕಾರಿ ಜಮೀನುಗಳು ಒತ್ತುವರಿ ಆಗುತ್ತೆ. ರೈತರ ಜಮೀನನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ. ಇತ್ತ ಬೇರೆ ಬೇರೆ ಸರ್ಕಾರದ ಯೋಜನೆಗಳನ್ನ ನೋಡ್ತಾ ಹೋಗೋದಾದ್ರೂ ಕೂಡ ರೈತರ ಭೂಮಿ ಅವ್ರಿಗೆ ಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸದ್ದು ಮಾಡಿದಂಥ ವಿಚಾರ, ರೈತರ ಜಮೀನುಗಳಲ್ಲಿ ವಫ್ ಅಂತ ನಮೂದಾಗಿದ್ದು, ತಲೆತಲಾಂತರಗಳಿಂದ ಉಳುಮೆ ಮಾಡಿಕೊಂಡು ಬಂದಂಥ ಭೂಮಿ ಅದು. ಆ ಭೂಮಿಯ ದಾಖಲೆಯಲ್ಲಿ ವಫ್ ಹೆಸರು ಬಂದಾಗ ಸಾಕಷ್ಟು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ನಿಟ್ಟಿನಲ್ಲಿ ಸರ್ಕಾರ ನೋಟಿಫಿಕೇಶನ್ ಹಿಂಪಡ್ಕೊಂಡಿದೆ. ಆದರೆ ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಸರ್, ಭಾಳ ಮುಖ್ಯವಾಗಿ ಇವತ್ತಿನ ದಿನ ಒಂದು ಉದಾಹರಣೆ ಕೊಟ್ಟೆ ನಿಮ್ಗೆ ಹೇಳ್ತೀನಿ. ಸೊ ಸರ್ಕಾರಿ ಮೌಲ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಗಳಿಗೂ ಸರ್ಕಾರನೇ ಒಂದು ಜಾಗ ಕೊಟ್ಟು ನಡೆಸಲಿಕ್ಕೆ ಇವತ್ತಿನ ದಿನ ವಿಫಲ ಆಗಿರ್ತಕ್ಕಂಥವು ಉದಾಹರಣೆಗಳಿವೆ. ಯಾಕೆಂದರೆ KRPM ಅಲ್ಲಿ ಹೈಯೆಸ್ಟ್ ರೆವಿನ್ಯೂ ಇದರಲ್ಲಿ ಇರ್ತಕ್ಕಂಥ ಒಂದು ರೆವಿನ್ಯೂ ಕಚೇರಿನೇ ಒಂದು ಪ್ರೈವೇಟ್ ಇದರಲ್ಲಿ ಬಾಡಿಗೆಗಿದ್ದಾರೆ. ಇದು ದುರಂತ ಅಲ್ವಾ ಸರ್? 3 ಲಕ್ಷ ರೂಪಾಯಿ ಬಾಡಿಗೆ, 36 ಲಕ್ಷ ರೂಪಾಯಿ ಯಾರ ದುಡ್ಡು? ನಮ್ಮ ದುಡ್ಡು. ನಾವೆಲ್ಲ ತೆರಿಗೆ ಕಟ್ಟಿರ್ತಕ್ಕಂಥ ದುಡ್ಡಲ್ಲಿ ಇವತ್ತಿನ ದಿನ ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ ಅಂದ್ರೆ ನಾಚಿಕೆಗೇಡಿನ ಸಂಗತಿ. ಅದೇ ರೀತಿ ಸರ್ಕಾರದ ಜಮೀನುಗಳಲ್ಲಿ ಇದನ್ನ ಕಟ್ಕೊಂಡು ಇವತ್ತಿನ ತಹಶೀಲ್ದಾರ್ ಕಚೇರಿಯಲ್ಲೇ ಸಾಕಷ್ಟು ಜಾಗ ಇದೆ, ಇದನ್ನ ಅಲ್ಲಿಗೆ ಅಲ್ಲಿ ಶಿಫ್ಟ್ ಮಾಡ್ಕೋಬೋದಿತ್ತು. ಈ ಥರದಕ್ಕೆ ಕೈ ಹಾಕೋದಿಲ್ಲ. ನೀವು ಹೇಳಿದಾಗೆ ಸರ್ಕಾರ ಇಲ್ಲಿ ರೈತರ ಜಮೀನುಗಳನ್ನ ಕಿತ್ಕೊಳ್ಳೋದಕ್ಕೆ ರೈತರು ಯಾಕೆಂದ್ರೆ ಭಾಳ ಅವಿದ್ಯಾವಂತರಿರ್ತಾರೆ. ರೈತರಿಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಹೊಲಗಳಲ್ಲಿ ಇವತ್ತಿನ ಹಳ್ಳಿಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಅಲ್ಲಿ ಯಾವುದೋ ಒಬ್ಬ ಈ ಪಕ್ಷದ ಪುಡಾರಿಗಳಿರ್ತಾರೆ. ಅವ್ರು ಅದನ್ನ ಕ್ಲೀನಾಗಿ ಪ್ಲಾನ್ ಮಾಡಿ ಅವ್ರಿಗೇನು ಸಮಯ ಸಂದರ್ಭಕ್ಕೆ ಬೇಕಾಗಿರ್ತಕ್ಕಂಥ ಹಣನ ಅವ್ರು ಒದಗಿಸ್ಬಿಟ್ಟು ಸರ್ಕಾರದ ಯೋಜನೆಗಳು ಎಲ್ಲಿ ಗೊತ್ತಾಗುತ್ತೆ, ಯಾವುದೋ ಒಂದು ಯೋಜನೆ ಬರ್ತಾ ಇದೆ ಅಂತಂದ್ರೆ ಅದು ಬಹಳ ಮುಖ್ಯ, ಅವ್ರಿಗೆ ಗೊತ್ತಾಗ್ತದೆ. ಸೊ ಅವ್ರು ಅದನ್ನ ರೈತರನ್ನ ಒಕ್ಲೆಬ್ಬಿಸ್ಬಿಟ್ಟು ಮಾಡ್ತಾ ಇದ್ದಾರೆ. ಅದನ್ನ ನಾವು ಆಗ್ಲೇ ಹೇಳಿದ್ದು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಇವತ್ತಿನ
ಒಂದು ವಿವೇಚನೆ ಇಲ್ಲದೆ ಇರತಕ್ಕಂಥ ನಿರ್ಧಾರ ತಗೊಂಡಿರ್ತಕ್ಕಂಥದ್ದು ಮೊದಲನೇದಾಗಿ ಕೇಂದ್ರ ಸರ್ಕಾರ. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ, ರೈತರ ಜಮೀನುಗಳನ್ನೆಲ್ಲ ಮಾರ್ಬಿಟ್ರೆ ನಾಳೆ ದಿನ ಬೆಳೆಯೋರು ಯಾರು, ಅನ್ನ ಹಾಕೋರು ಯಾರು? ಇವತ್ತಿನ ದಿನ ಅಪ್ ಟು ಇಲ್ಲಿಂದ ತಗೊಂಡು 80 ಕಿಲೋಮೀಟರ್ ಮುಳಬಾಗ್ಲವರೆಗೂ ಹೋಗ್ಬಿಟ್ರೆ ಎಲ್ಲ ಲೇಔಟ್ಸ್ ಆಗ್ಬಿಟ್ಟಿದೆ ಸರ್. ಎಲ್ಲ ಲೇಔಟ್ಸ್ ಆಗ್ಬಿಟ್ಟಿದೆ. ಅಲ್ಲೆಲ್ಲ ಬೆಳೀತಾ ಇದ್ದಂಥ ರೈತರು ಇವತ್ತಿನ ದಿನ ಇವಾಗ ಪಕ್ಕದಲ್ಲಿ ಇವರು ಐಫೈ ಆಗಿ ಬದುಕ್ತಿರ್ತಾರೆ. ನಾವು ಬೆಳಗಿಂದ ಸಾಯಂಕಾಲ ಹೊಲದಲ್ಲಿ ವ್ಯವಸಾಯ ಮಾಡ್ಕೊಂಡು ಬಂದ್ಬಿಟ್ಟು ಅದೇ ರೀತಿ ಕಷ್ಟ ಜೀವನ ಮಾಡ್ಕೋತಾ ಇರ್ಬೇಕಂದ್ರೆ ಆಗಲ್ಲ. ಬದಲಾವಣೆ ಆಗ್ತದೆ. ಅವ್ರ ಮಕ್ಕಳು ಒಳ್ಳೆ ಸಂಬಳಗಳು ತಗೊಂಡು ಆರಾಮಾಗಿರ್ತಾರೆ. ಸೊ ಇವತ್ತಿನ ದಿನ ಈ ಥರದ್ದು ಒಂದು ಬದಲಾವಣೆಗೆ ರೈತರನ್ನು ಸಮೇತ ನೇರವಾಗಿ ಇವತ್ತಿನ ರೈತರನ್ನ ತಳ್ಳಿರ್ತಕ್ಕಂಥದ್ದು ಯಾವಂದ್ರೆ ಬದಲಾಗ್ತಾ ಇರ್ತಕ್ಕಂಥ ಇವರ ಆಡಳಿತ ಸರ್ಕಾರಗಳು. ಭೂ ಸುಧಾರಣೆ ಕಾಯ್ದೆನ ಕೂಡಲೇ ತಿದ್ದುಪಡಿ ಮಾಡ್ಬೇಕು ಸರ್. ರೈತರ ಜಮೀನ ರೈತರು ಪಾಣಿ ಇರ್ತಕ್ಕಂಥ ರೈತರೇ ತಗೊಂಡ್ರೆ ಅವ್ರು ಏನ್ ಮಾಡ್ತಾರೆ, ರೈತರ ಜಮೀನು ತಗೊಂಡ್ರೆ ರೈತರು ವ್ಯವಸಾಯನೇ ಮಾಡೋಕ್ಕಾಗ್ತದೆ. ಅದೇ ಒಬ್ಬ ಕಾರ್ಪೊರೇಟ್ ತಗೊಂಡ್ರೆ ಒಂದು ಎಂಪ್ಲಾಯ್ಮೆಂಟ್ ಕೊಡ್ಬೋದು, ಆದ್ರೆ ಅನ್ನ ಕೊಡಕ್ಕಾಗೋದಿಲ್ವಲ್ಲ. ನಾವು ಎಷ್ಟೇ ನಾವು ಹಣ ಸಂಪಾದನೆ ಮಾಡಿದ್ರು ಒಟ್ಟಾಗಿ ಅನ್ನವೇ ತಿನ್ಬೇಕು, ಏನು ಬೇರೆ ಏನು ಮಾಡೋಕ್ಕಾಗೋದಿಲ್ಲ, ಹಣ ತಿನ್ನಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ರೈತರ ಜಮೀನುಗಳನ್ನ ಒತ್ತುವರಿ ಮಾಡೋಂಥ ವಿಚಾರದಲ್ಲಿ 1ಕ್ಕೆ 10 ಬಾರಿ ಇವತ್ತಿನ ದಿನ ಮೇಜರ್ ಆಗಿ ಕೊಟ್ಟಿರ್ತಕ್ಕಂಥದ್ದು ರೈತರ ಜಮೀನುಗಳು. ಒಂದು ಟೋಲ್ ಮಾಡ್ಬೇಕಂದ್ರೆ ಟೋಲ್ ಗೇಟ್ಸ್ಗಳಿಗೆ ರೈತರ ಜಮೀನುಗಳೇ ಹೋಗಿರ್ತಕ್ಕಂಥದ್ದು. ಮತ್ತೆ ದುರಂತ ಅಂದ್ರೆ ಅವ್ರು ಅದೇ ರಸ್ತೆಯಲ್ಲಿ ಓಡಬೇಕಂದ್ರೆ ಅವರೇ ಅದಕ್ಕೆ ಇದು ಕಟ್ಬಿಟ್ಟು ಫಾಸ್ಟ್ ಟ್ಯಾಗ್ ತಗೊಂಡು ಓಡಬೇಕಾಗಿರತಕ್ಕಂಥ ದುರಂತ. ಇವತ್ತು ಬೆಂಗಳೂರಿನಲ್ಲಿ ಇವತ್ತಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಕ್ಕಂಥ ಖ್ಯಾತಿ ಇದೆ. 1000 ಎಕರೆ ಕೊಟ್ಟಿರ್ತಕ್ಕಂಥದ್ದು ರೈತರು. 1 ಎಕರೆ ಭೂಮಿ ಯಾರನ್ನು ಕಾರ್ಪೊರೇಟ್ ಅವ್ರು ದಾನ ಮಾಡಿಲ್ಲ. ಕಾರ್ಪೊರೇಟ್ ಅವ್ರು ಬರ್ತಾ ಇದಾರೆ, ಬ್ರಿಟಿಷ್ ಅವ್ರ ತರ ಲೂಟಿ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾ ಇದಾರೆ ಬಿಟ್ರೆ ಅದರಲ್ಲಿ ನೇರವಾಗಿ ಸರ್ಕಾರಗಳಿಗೂ ಪಾಲಿದೆ. ಎಷ್ಟೆಷ್ಟು ಕಮಿಷನ್ ಕೊಡ್ತಾ ಇದಾರೆ ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ರೈತರ ಜಮೀನುಗಳನ್ನ ಕಳ್ಕೊಂಡು ಇವತ್ತಿನ ಅದೇ ದೇವನಹಳ್ಳಿ ಏರ್ಪೋರ್ಟ್ಗಳಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಮ್ಮ ರೈತರಿಗಿದೆ. ಹಾಗಾಗಿ ನಾನು ರಾಜ್ಯದ ರೈತರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ರೈತರ ಜಮೀನುಗಳನ್ನ ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿಗಳಲ್ಲೂ ಮಾರ್ಕೊಳ್ತಕ್ಕಂಥದ್ದು ಕೈ ಹಾಕ್ಬೇಡಿ. ಸೊ ಇರ್ತಕ್ಕಂಥವ್ರು ಬಹಳ ಮುಖ್ಯವಾಗಿ ಸರ್ಕಾರನೂ ಅಷ್ಟೇ ಸರ್. ಇವತ್ತಿನ ಕೃಷಿಯಲ್ಲಿ ಇನ್ನು ಮುಂದುವರಿಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ ಯುವ ಜನತೆ ಉಳ್ಕೋಬೇಕು. ಯುವ ಜನತೆ ಏನಾದರೂ ಉಳ್ಕೊಂಡ್ರೆ ಮುಂದಿನ ಜನಕ್ಕೆ ಅನ್ನ ಹಾಕೋದಕ್ಕೆ ಸಾಧ್ಯ, ಬೆಳೆಯೋದಕ್ಕೆ ಸಾಧ್ಯ. ಇವತ್ತಿನ ದಿನ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಏನಾಗ್ಬಿಡುತ್ತೆ ಅಂದ್ರೆ ಬೆಳಗ್ಗೆಗೆ ಈ ಏನು ಟಿಫನ್ಗಳದೆಲ್ಲ ಮಾಡ್ಕೊಳ್ತಾ ಇದ್ದೀವಿ, ಚಿತ್ರ ಉಪ್ಪಿಟ್ಟಿಗೆಲ್ಲ ಒಂದು ಟ್ಯಾಬ್ಲೆಟ್ ಬಂದ್ಬಿಡುತ್ತೆ. ಕಾರ್ಪೊರೇಟ್ ಅವ್ರು ಅದನ್ನು ಸಮೇತ ರೆಡಿ ಮಾಡಿಕ್ಬಿಟ್ಟು ಬೆಳಗ್ಗೆ ಒಂದು ಟ್ಯಾಬ್ಲೆಟ್ ಹಾಕೋಬಿಡಿ, ಈ ಥರದ ಪರಿಸ್ಥಿತಿಗೆ ಬಂದು ಸರ್ಕಾರಗಳು ತಳ್ಳುತ್ತೆ. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ, ನಮ್ಮ ದೇಶದ ಆಹಾರ ಭದ್ರತೆಯ ದೃಷ್ಟಿಯಿಂದ ಯುವ ಜನತೆಯನ್ನ ಕೈ ಹಿಡಿದು ಉಳಿಸ್ತಕ್ಕಂಥ ಕೆಲಸ ಆಗಬೇಕು. ಆಮೇಲೆ ಈ ಗ್ರೇಟರ್ ಬೆಂಗಳೂರು ಬಗ್ಗೆ ಒಂದು 2 ನಿಮಿಷ ಹೇಳ್ತೀನಿ ಸರ್. ಈ ಗ್ರೇಟರ್ ಬೆಂಗಳೂರು ಅಂತಕ್ಕಂಥದ್ದು ಮಾಡಿದ್ರಲ್ಲ ಸರ್, ಈಗ ಒಂದು ಯೋಜನೆ ಮಾಡ್ಬಿಟ್ಟಿದ್ದಾರೆ, ಏನೋ ಡಿಜಿಟಲ್ ಇದು ಅಂದ್ಬಿಟ್ಟು ಎಲ್ಲ ನಾವು ದುಡ್ಡು ನೋಡಕ್ಕೆ ಆಗಲ್ಲ. 1000 ರೂಪಾಯಿ ಕಳಿಸ್ಬೇಕಂದ್ರೆ ಒಂದು ನಂಬರ್ ಹಾಕ್ಬಿಟ್ಟು ಗೂಗಲ್ ಪೇ ಹಿಂಗೆ ಹೋಗ್ಬಿಡುತ್ತೆ ಸರ್ ದುಡ್ಡು. ಅದು ಯಾರ ಅಕೌಂಟ್ಗೆ ಹೋಯ್ತು ಏನಾಯ್ತು ಗೊತ್ತಿಲ್ಲ. ಫಸ್ಟ್ ನಾವು ಹಣ ನೋಡೋದಕ್ಕೆ ಕಷ್ಟ ಇವತ್ತು ಸರ್. ನಿಮ್ಗೆ ಗೊತ್ತಿರಲಿ, ಇವತ್ತಿನ ದಿನ ಸೈಬರ್ ಕ್ರೈಮ್ಸ್ ಅತಿ ಹೆಚ್ಚು ನಡೀತಾ ಇರ್ತಕ್ಕಂಥದ್ದು ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಸರ್. ಹಣ ಕಳ್ಕೊಂಡಿರ್ತಕ್ಕಂಥವ್ರು ಸರ್, ಅವ್ರ ಅಕೌಂಟಲ್ಲಿ ಯಾವ ರೀತಿ ಹಣ ಎಗರೋಗ್ತಾ ಇದೆ ಅಂತ ಹೇಳೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇವತ್ತಿಂದ ಹೈಯೆಸ್ಟ್ ಓದ್ಕೊಂಡಿರ್ತಕ್ಕಂಥವ್ರು ಸೈಬರ್ ಹ್ಯಾಕರ್ಸು ಇವತ್ತಿನ ದಿನ ಇದನ್ನ ಈ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ನಾವೆಲ್ಲ ತಿಂಗಳೆಲ್ಲ ಕಷ್ಟಪಟ್ಟರು ನಮ್ಮ ವರಮಾನ ಎಷ್ಟು ಅಂತ ನೋಡೋದಾದ್ರೆ ಅವರು 1 ಸೆಕೆಂಡಲ್ಲಿ ಅವರ ಒಂದು ಇದನ್ನ ಉಪಯೋಗಿಸ್ಬಿಟ್ಟು ಹಣನ ಕದೀತಾ ಇದ್ದಾರೆ. ಅದಕ್ಕೆ ಯಾರು ಜವಾಬ್ದಾರಿ? ಈ ಸರ್ಕಾರ ಹೆಂಗ್ ಜವಾಬ್ದಾರಿ ಆಗುತ್ತೆ? ಇವತ್ತಿನ ಕೂಡ್ರಿ ಮಗಳ ಮದುವೆ ಗಂಟೆ ಇಟ್ಟಿರ್ತಕ್ಕಂಥ ದುಡ್ಡು 1 ಸೆಕೆಂಡಲ್ಲಿ ದುಡ್ಡು ಹೊಡೆದ್ಬಿಟ್ರು ಅಂತಂದ್ರೆ ಅದಕ್ಕೆ ಸರ್ಕಾರ ಯಾವ ರೀತಿ ನೀವು ಕ್ರಮ ತಗೊಳ್ತೀರಾ? ಎಲ್ಲಿ ಹೋಗ್ಬೇಕು? ಹಣ ವಾಪಸ್ ಬರ್ತಕ್ಕಂಥ ಒಂದು ಮಾರ್ಗನೇ ಇಲ್ಲ. ಪೊಲೀಸ್ನವ್ರಿಗೆ ಎಷ್ಟೋ ಇಲಾಖೆಗಳಲ್ಲಿ ಇದರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ. ಎಲ್ಲೋ ಯಾವುದೋ ದೇಶಕ್ಕೆ ವರ್ಗಾವಣೆ ಆಗಿರುತ್ತೆ, ಅದು ಇನ್ಯಾವುದೋ ದೇಶಕ್ಕೆ ವರ್ಗಾವಣೆ ಆಗಿರುತ್ತೆ, ಅದು ಬರೋದು ಇಲ್ಲ, ಇದು ಗೊತ್ತು. ಇದಕ್ಕೆ ಜವಾಬ್ದಾರಿ ಹೇಗೆ? ಏನಾದ್ರೂ ಒಂದು ನೀವು ಯೋಜನೆ ಮಾಡ್ಬೇಕಾದ್ರೆ ಪೂರ್ವ ಸಿದ್ಧತೆ ಬೇಕು ಸರ್. ನಾವು ಇರ್ತಕ್ಕಂಥ ಪರಿಸ್ಥಿತಿ ಏನು, ನಮ್ಮ ಜನಸಂಖ್ಯೆ ಏನು, ನಾವು ಇದನ್ನು ಮಾಡಿದಾಗ ಮೈನಸ್ ಪಾಯಿಂಟ್ಸ್ ಏನು, ಇದನ್ನ ಮತ್ತೆ ನಮ್ಗೆ ರಿಕವರಿ ಮಾಡಿ ಸರ್. 50,000 ರೂಪಾಯಿ ಕಳ್ಕೊಂಡಿರ್ತಕ್ಕಂಥವ್ರಿಗೆ ನೀವು ಆ ದುಡ್ಡನ್ನ ಹೆಂಗ್ ಕೊಡಕ್ ಸಾಧ್ಯ? ಪರ್ಯಾಯ ವ್ಯವಸ್ಥೆ ಏನು ಅಥವಾ ಇನ್ಶೂರೆನ್ಸ್ ಏನು? ಇವತ್ತಿನ ದಿನ ಎಲ್ಲ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ಸ್, ಈ ಪೇಟಿಎಂ, ಗೂಗಲ್ ಪೇ, ಇನ್ನೊಂದು ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡಿಸ್ಬಿಟ್ಟು ನೀವು ಎಷ್ಟು ಸ್ಕ್ಯಾಮ್ಸ್ ಆಗ್ತಾ ಇದೆ. ಇವತ್ತು ಶ್ರೀಕಿ ಅಂತ ಹ್ಯಾಕರ್ಸ್ ಇವತ್ತಿನ ಇಲ್ಲೇ ಇದ್ದಾರೆ. ಅವ್ರ ಜೊತೆಗೆ ಇರ್ತಕ್ಕಂಥವ್ರೆಲ್ಲ ಯಾರು ಅಂದ್ರೆ ರಾಜಕಾರಣಿಗಳ ಮಕ್ಕಳು ನೇರವಾಗಿ ಇದೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿ ಯಾವುದೇ ಒಂದು ಗ್ರೇಟರ್ ಬೆಂಗಳೂರು ಇನ್ನೊಂದು ಆಗ್ಬೇಕಂದ್ರೆ ನೀವು ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡು ಇವೆಲ್ಲ ಮಾಡಿದ್ರೆ ಒಳ್ಳೇದು ಅಂತಕ್ಕಂಥ. ರಾಜಗೋಪಾಲ್ ಸರ್, ಈಗ ಭಾರತದ ಅಭಿವೃದ್ಧಿಯಲ್ಲಿ, ಭಾರತದ ಆರ್ಥಿಕತೆ ಅಭಿವೃದ್ಧಿಯಲ್ಲಿ ಸಣ್ಣ ಕೈಗಾರಿಕೆಗಳ ಕೊಡುಗೆ ವೆರಿ ಇಂಪಾರ್ಟೆಂಟ್, ತುಂಬಾ ಶ್ಲಾಘನೆ ಮಾಡಲೇಬೇಕು. ಒಂದು ಊರಿನಲ್ಲಿ ಒಂದು ಕೈಗಾರಿಕೆ ಆಯಿತು ಅಂತ ಹೇಳಿದ್ರೆ ಆ ಊರಿನ ಅದೆಷ್ಟೋ ಜನರಿಗೆ ಕೆಲಸ ಸಿಗುತ್ತೆ, ಆ ಊರು ಅಭಿವೃದ್ಧಿ ಆಗುತ್ತೆ. ಹೀಗೆ ಇಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಈ ರೀತಿಯಾಗಿರುವಂಥ ಸಣ್ಣ ಕೈಗಾರಿಕೆಗಳ ಬಗ್ಗೆ ಸರ್ಕಾರ ಯಾವುದಾದ್ರೂ ಯೋಜನೆಗಳನ್ನ ತಂದಿದೆಯಾ, ತರಬೇಕಿದೆಯಾ? ಅಥವಾ ನಿಮ್ಮಲ್ಲಿರುವಂಥ ಕಾರ್ಮಿಕರಾಗಿರ್ಬಹುದು, ನೌಕರರಾಗಿರ್ಬೋದು, ಇವರು ಎದುರಿಸ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವಂಥ ಕೆಲಸವನ್ನ ಸರ್ಕಾರ ಮಾಡಿದೆಯಾ? ಹೇಗೆ ಸರ್? ಮಾಡಬೇಕು. ಕೆಲವಾರು ಯೋಜನೆಗಳಿದೆ, ಆದರೆ ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ ಅದು ವಿಫಲ ಆಗ್ತಾ ಇದೆ. ಈಗ ತಿಳಿದಾಗ ನಾನು ಆಗಾಗಲೇ ಲ್ಯಾಂಡದಲ್ಲಿ ಹೇಳಿದೆ 20% ಇರಬೇಕು, ಕೊಡಬೇಕು ಅಂತ ಮಾಡ್ತಾ ಇಲ್ಲ. ಅದನ್ನು ಕರೆಕ್ಟ್ ಕಟ್ಟೋದಿಟ್ಟು
ಜಾರಿ ಮಾಡಬೇಕು. ಮತ್ತು ಈಗ ಒಂದು ಸಪ್ರೇಟ್ ಮಿನಿಮಮ್ ವೇಜ್ ಪಾಲಿಸಿ ಅಂತ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಶೇಕಡ ನಾವು 13,500ರಿಂದ 16,000ಕ್ಕೆ ಕೈಗಾರಿಕೆಗಳು ಮಿನಿಮಮ್ ವೇಜ್ ಕನಿಷ್ಠ ವೇತನ ಕೊಡಬೇಕು ಕೆಲಸ ಮಾಡೋರಿಗೆ ಅಂತ. ಅದನ್ನು 31,000 ಮಾಡಿಕೊಟ್ಟಿದ್ದಾರೆ. ತಮಗೆ ತಿಳಿದ ಹಾಗೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಡೆಲ್ಲಿ ಬಿಟ್ಟರೆ, ಡೆಲ್ಲಿ ಒಂದು ನಗರ ಅಂತ ಸ್ಟೇಟ್ ಅಲ್ಲ, ಅದು ನಗರ. ಅದನ್ನ ಬಿಟ್ಟರೆ ಎಲ್ಲ ರಾಜ್ಯಕ್ಕೆ ಅತಿ ಹೆಚ್ಚು ಕನಿಷ್ಠ ವೇತನ ಕೊಡ್ತಾ ಇರೋದಂಥ ರಾಜ್ಯ ಕರ್ನಾಟಕ. ಅದನ್ನು ನೀವು ಡಬಲ್ ಮಾಡೋದಾದರೆ ಯಾವ ವ್ಯವಹಾರದಲ್ಲಿ ನಮಗೆ ಪ್ರಾಫಿಟಬಿಲಿಟಿ ಓವರ್ ನೈಟ್ ಡಬಲ್ ಮಾಡಿಕೊಂಡು ಕೊಡೋಕ್ಕೆ ಸಾಧ್ಯ? ನೀವು ಇನ್ಫೋಸಿಸ್ ಅಂತ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಸಾಫ್ಟ್ವೇರ್ ಕಂಪ್ನಿಗಳಿಗೂ ಒಂದೇ ಕನಿಷ್ಠ ವೇತನ, ನಾವು 4 ಜನ ಇಟ್ಕೊಂಡು ಗುಡಿ ಕೈಗಾರಿಕೆ ಮಾಡೋನ್ಗೂ ಒಂದೇ ಕನಿಷ್ಠ ವೇತನ, ಒಂದೇ ಲೇಬರ್ ಲಾಸು ಮಾಡಿದ್ರೆ ನಾವು ಈಗ ಸರ್ವೈವ್ ಆಗೋದು ಹೇಗೆ? ನೀವು ಅವ್ರನ್ನ ಫಾರಿನ್ ಅಬ್ರಾಡಿಂದ ಬೇರೆ ದೇಶಗಳಿಗೆ ಹೋಗಿ ಕರ್ಕೊಂಡು ಬಂದು ಅವರಿಗೆ ರತ್ನ ಕಂಬಳಿ ಹಾಕಿ ನೀವು 400 ಎಕರೆ 500 ಎಕರೆ ಜಾಗ ಕೊಡ್ತೀರಾ, ಫ್ಯಾಕ್ಟ್ರಿಗಳು ಓಪನ್ ಮಾಡ್ತೀರಾ, ಸೇಲ್ಸ್ ಟ್ಯಾಕ್ಸ್ ಎಕ್ಸಂಪ್ಷನ್ ಇಷ್ಟು ವರ್ಷಕ್ಕಿಂತ ಕೊಡ್ತೀರಾ. ಆದರೆ ನಮ್ಗೆ ಆ ಥರದ್ದೇನು, ನಮ್ಗೆ ಜಾಗ ಕೊಡಿ, ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ನಾವೇನು ಕೇಳ್ತಾ ಇಲ್ಲ. ನಮಗೆ ವ್ಯವಹಾರ ಮಾಡೋದಕ್ಕೆ ಒಂದು ಕೈಗಾರಿಕೆ ಒಂದು ಗೌರವವಾಗಿ ವ್ಯವಹಾರ ಮಾಡೋದಕ್ಕೆ ಒಂದು ಜಾಗ ಕೊಡಬೇಕು. ಎರಡನೇದಾಗಿ ಏನಿದೆ, ಈಗ ಒಂದು ಕೆಲವಾರು ನಮ್ಮ ರೀತಿ ನೀತಿ ನಮ್ಮ ಮುಖ್ಯಮಂತ್ರಿಗಳು ಕಳೆದ ಬಾರಿಲಿದ್ದಾಗ ಬಹಳಷ್ಟು ಯೋಜನೆಗಳನ್ನು ನಮ್ಮ ಸಣ್ಣ ಕೈಗಾರಿಕೆ ಅಭಿವೃದ್ಧಿಗೆ ತಂದಿದ್ರು, ಬಹಳಷ್ಟು ಅಭಿವೃದ್ಧಿ ಕೂಡ ಆಗಿತ್ತು. ಆದರೆ ಈ ಪ್ರಸಕ್ತ ಸಾಲಿನಲ್ಲಿ ಯಾಕೆ ಕಳೆದ 2 ವರ್ಷಗಳಿಂದ ಅತಿ ಕಡಿಮೆ ನಮಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ನಮಗೆ ಈಗ ನೋಡಿ ಈ ಖಾತಾ ಅಂತ ಒಂದು ಮಾಡಿದ್ದಾರೆ. ಒಂದು ಈ ಖಾತಾಗಳನ್ನ ನಾವು ಅಗೇನೆಸ್ಟ್ ಇಲ್ವೇ ಇಲ್ಲ, ಅವ್ರು ಒಳ್ಳೆ ಯೋಜನೆ. ಆದರೆ ಒಂದು ಯೋಜನೆ ರೆಡಿ ಮಾಡ್ಬೇಕಾದ್ರೆ ಒಂದು ತಳಪಾಯ ಬದ್ರಿ ಇರಬೇಕು, ಎಲ್ಲ ಒಂದು ಸಾಫ್ಟ್ವೇರ್ ರೆಡಿ ಇರಬೇಕು. ಇಲಾಖೆಗಳು ಹಲವಾರು ಶೇಕಡಕ್ಕೆ ಒಂದು 75-80% ಈ ಖಾತಾ ಇಶ್ಯೂ ಮಾಡಬೇಕಿತ್ತು. ಅದನ್ನು ಮಾಡದೆ ಇವ್ರು ಡೈರೆಕ್ಟ್ ಆಗಿ ಈ ಖಾತಾ ಇಸ್ ಕಂಪಲ್ಸರಿ ಫಾರ್ ರಿಜಿಸ್ಟ್ರೇಷನ್ ಅಂತ ಮಾಡಿದ್ರು. ಈಗ ನಾವು ಕೈಗಾರಿಕೆಗಳು ಒಂದು ಸಾಲ ತಗೋಬೇಕಾದ್ರೆ ನಾವು ಮಾರ್ಟ್ಗೇಜ್ ಮಾಡಬೇಕು. ಮಾರ್ಟ್ಗೇಜ್ ಮಾಡಬೇಕಾದ್ರೆ ಈ ಖಾತಾ ಅಲ್ಲಿ ಓಪನ್ ಕಾವೇರಿ ತಂತ್ರಾಂಶದಲ್ಲಿ ಓಪನ್ ಆಗಬೇಕು. ಖಾತಾನೇ ಇಲ್ಲದೆ ಅಲ್ಲಿ ಓಪನ್ ಆಗಲ್ಲ. ನಾನು ಸಾಲ ತಗೊಳ್ಳೋದು ಹೇಗೆ? ನನಗೆ ಎಕ್ಸಿಸ್ಟಿಂಗ್ ಓಡಿ ಲಿಮಿಟ್ಸ್ ರಿನ್ಯೂ ಮಾಡ್ಕೊಳ್ಳೋದು ಹೇಗೆ? ಕೈಗಾರಿಕೆಗಳು ಬೆಳೆಯೋ ಥರ ಹೇಗೆ? ಇದೆಲ್ಲ ಒಂದು ಇಂಡೈರೆಕ್ಟ್ ಆಗಿ ಕೈಗಾರಿಕೆಗೂ ಒಂದು ಮಾರ್ಗವಾದ ಹೊಡೆತವನ್ನು ಕೊಡ್ತಾ ಇದೆ. ನಾವು ಇದನ್ನು ನಮ್ಮ ಮೊನ್ನೆ ಕೂಡ ಬಡ್ಜೆಟ್ ಇದರಲ್ಲೂ ಕೂಡ ಹಲವಾರು ಬಾರಿ ನಾವು ಸರ್ಕಾರದ ಇಲಾಖೆ ಎಲ್ಲ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಕೂಡ ತಂದಿದ್ದೀವಿ. ನಾವು ನಮಗೆ ಮೀಡಿಯಾ ಮೂಲಕ ಗಮನಕ್ಕೆ ತಳೆದಿದ್ದೀವಿ. ಇದು ಸಿಸ್ಟಮ್ ರೆಡಿ ಆಗೋವರೆಗೆ ನೀವು ಎಕ್ಸಂಪ್ಷನ್ ಕೊಡಿ. ಹಳೆ ರೀತಿಯ ಮಾತ್ರ ಎರಡು ಕೂಡ ಈ ಖಾತಾ ಇದ್ರೆ ಈ ಖಾತಾ ತಗೊಂಡು ಮಾಡಿ, ಇಲ್ಲದೆ ಅವರು ಈ ಖಾತಾ ಇಶ್ಯೂ ಮಾಡಿ, ಓವರ್ ನೈಟ್ ಒಂದು ವಾರದಲ್ಲಿ ಇಶ್ಯೂ ಮಾಡಿ, ನೀವು ಮೇಳಗಳು ಮಾಡಿ, ರಾಜ್ಯಾದ್ಯಂತ ಮೇಳಗಳು ಮಾಡಿ. ಅದಲ್ಲದೆ ಮತ್ತೆ ನಮಗೆ ಸಪ್ರೇಟ್ MSME ಪಾಲಿಸಿ ಬೇಕು ಅಂತ. ನಾವು ಮಲ್ಟಿನ್ಯಾಷನಲ್ ದೊಡ್ಡ ಮಧ್ಯಮ ಮತ್ತು ದೊಡ್ಡ ಕೈಗಾರಿಕೆಗಳು ಒಂದು ಪಾಲಿಸಿ, ನಮಗೆ ಸಪ್ರೇಟ್ ಪಾಲಿಸಿ ಮಾಡಿ. ನಾವು ಅವ್ರ ಮಟ್ಟದಲ್ಲಿ ಯಾವುದೇ ರೀತಿ ವ್ಯವಹಾರ ಮಾಡೋಕೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರುವಂಥವ್ರು. ದೊಡ್ಡ ಕೈಗಾರಿಕೆಗಳು ನಾವು ಪ್ಯಾರಾಸೈಟಿಕ್ ಇಂಡಸ್ಟ್ರೀಸ್, ನಾವು ಅವ್ರ ಮೇಲೆ ಸುತ್ತಮುತ್ತ ನಮ್ಮ ಕೈ ನಮ್ಮ ವ್ಯವಹಾರ ಮಾಡ್ಕೊಂಡು ಅವ್ರಿಗೆ ಸ್ಪೇಸ್ ಸಪ್ಲೈ ಮಾಡ್ಕೊಂಡು ಜೀವನ ನಡೆಸೋರು. ನಾವು ಅವ್ರಿಗೆ ಕೊಡೋಷ್ಟೇ ನಾವು ಲೇಬರ್ ಲೆಜಿಸ್ಲೇಷನ್ ನಮಗೂ ಮಾಡಿದ್ರೆ ಬಹಳ ಕಷ್ಟ ಆಗ್ತಾ ಇದೆ. ಅದನ್ನ ಸಪ್ರೇಟ್ MSME ಪಾಲಿಸಿ ಮಾಡಿ ಅಭಿವೃದ್ಧಿಗಳಿಗೆ ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಸಪ್ರೇಟ್ ನಮಗೆ ಮಿನಿಮಮ್ ವೇಜಸ್ ಪಾಲಿಸಿ ಆಗಲಿ, ಬೇರೆ ಎಲ್ಲ ನಮಗೆ ಸಪ್ರೇಟ್ ಲೇಬರ್ ಲೆಜಿಸ್ಲೇಷನ್ ಮಾಡಬೇಕು ಅಂತ. ಮತ್ತೆ ಈ ಸ್ಟ್ಯಾಂಪ್ ಡ್ಯೂಟಿ ಅಂತ ಮಾಡಿದ್ದಾರೆ. ಈಗ ನಾವು ಸಾಲ ತಗೊಳ್ಳೋದ್ರ ಮೇಲೆ ನಾವು ಅದೇನೋ ನಾವು ನಮ್ಮ ಜಾಗನ ಒಂದು ಜಾಗ ಒತ್ತು ಮಾರ್ಟ್ಗೇಜ್ ಮಾಡಿದ್ರೆ ನಾವು ಒಂದು 100 ರೂಪಾಯಿ ತೊಗೊಂಡ್ರೆ 50 ಪೈಸೆ ಸರ್ಕಾರ ಕಟ್ಟಬೇಕು, ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು, ಮೂಲಕ ಕಟ್ಟಬೇಕು. ಆ 50 ಪೈಸೆಗೂ ನಾನು ಬಡ್ಡಿ ಕಟ್ಕೊಂಡು ಸಾಲ ತೀರಿಸ್ಬೇಕು ಅದನ್ನು. ಈ ರೀತಿ ಬೇರೆ ಯಾವ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಇಲ್ಲ. ಇದನ್ನು ಸ್ಟಾಂಪ್ ಡ್ಯೂಟಿ ಇದೆ, 5,000 10,000 ಒಂದು ಲಿಮಿಟ್ ಅಂತ ಮಾಡಿದ್ದಾರೆ. ಒಂದು ನಾಮಿನಲ್ ಅಮೌಂಟ್ ಕೊಡ್ತಾರೆ, ಒಂದು ಡಾಕ್ಯುಮೆಂಟ್ ಫೈನ್ ರಿಜಿಸ್ಟರ್ ಮಾಡೋದಕ್ಕೆ ಒಂದು ನಾಮಿನಲ್ ಅಮೌಂಟ್. ಇದು ಯಾವುದೇ ರೀತಿ ಹೈಯೆಸ್ಟ್ ಇದನ್ನು ಹಿಂದೆ ತೆಗೆದುಬಿಟ್ಟಿದ್ದಾರೆ. ತೆಗೆದುಬಿಟ್ಟು ಎಷ್ಟಾದ್ರೆ 0.5% ಆಫ್ ದಿ ಟೋಟಲ್ ಲೋನ್ ಅಮೌಂಟ್ ಅಷ್ಟು ನೀವು ಅಲ್ಲಿ ಸ್ಟಾಂಪ್ ಡ್ಯೂಟಿ ಥರ ಕೊಡಬೇಕು. ಆ ಥರ ಮಾಡಿದ್ರೆ ನಾವು ಮೈಕ್ರೋ ಮತ್ತು ಸಣ್ಣ ಕೈಗಾರಿಕೆ ನಾವು ತಗೊಳ್ಳೋದು 50 ಲಕ್ಷ, 1 ಕೋಟಿ 2 ಕೋಟಿ ಸಾಲ. ನಾವೇ 100 ಕೋಟಿ ತಗೊಳ್ಳೋರು ಅಲ್ಲ, 1000 ಕೋಟಿ ಲಕ್ಷ ಕೋಟಿ ತಗೊಂಡು ದೇಶ ಬಿಟ್ಟೋಗ್ರೆ ಎಷ್ಟೋ ಜನ ಇದ್ದಾರೆ. ನಾವು ಅಷ್ಟೊಂದು 10 ತಗೊಳ್ಳಲ್ಲ. ನಾವು ಸಣ್ಣ ಪುಟ್ಟ ಲೋನ್ಗಳು ನಮಗೆ ಈ ಥರ ಹೊರೆ ಆಗೋದು ಬೇಡ. ನಮಗೆ ಎಕ್ಸಂಪ್ಷನ್ಸ್ ಕೊಡಿ. ಅಟ್ಲೀಸ್ಟ್ ನಮಗೆ ಬೇರೆ ದೊಡ್ಡವ್ರಿಗೆ ಹಾಕೊಳ್ಳಿ, ನೀವು ಸಣ್ಣವ್ರಿಗಾದ್ರೂ ನೀವು ಒಂದು 2-3 ಒಂದು 5 ಕೋಟಿ ತನಕ ಅದು ಎಕ್ಸಂಪ್ಷನ್ ಮಾಡಿ, ಈ ಥರದ ಡ್ಯೂಟಿಗಳನ್ನ ಎಕ್ಸಂಪ್ಷನ್ ಮಾಡಿ ಜಾಗಗಳು ಕೊಡಿ. ಮತ್ತು ನಮಗೆ ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ ಏನೆಲ್ಲ ನಿಮಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಎಲೆಕ್ಟ್ರಿಸಿಟಿ ತಾರೀಫ್ಸ್ ಆಗಿರ್ಬೋದು, ಲ್ಯಾಂಡ್ ಕಾಸ್ಟ್ ಆಗಿರ್ಬೋದು, ಲ್ಯಾಂಡ್ ಮತ್ತೆ ಇವು ಲ್ಯಾಂಡ್ ಪ್ರಾಪರ್ಟಿ ಟ್ಯಾಕ್ಸ್ ಮಾಡಿದ್ದಾರೆ. ಈಗ ಅದನ್ನ ನಿಮಗೆ ಗೈಡ್ಲೈನ್ ವ್ಯಾಲಿಗೆ ಫಿಕ್ಸ್ ಮಾಡಿದ್ದಾರೆ. ಈಗ ಅವ್ರಿಗೆ ಗೊತ್ತಿರೋ ದೇವನಹಳ್ಳಿ ಕಡೆ 12 ಕೋಟಿ ಇದೆ. ಇನ್ನೊಂದು ಕಡೆ ಒಂದು ದೂರ ಹೋದ್ರೆ ಒಂದು 10 ಲಕ್ಷನೂ ಇರ್ತದೆ ಒಂದು ಜಾಗದ. 10 ಲಕ್ಷ ಇರೋ ಒಂದು 11 ಕೋಟಿ ಒಂದು ಸಣ್ಣ ಕೈಗಾರಿಕೆ ಅಲ್ಲಿ 11 ಕೋಟಿ ಇರೋ ಜಾಗದಲ್ಲಿ ಮಾಡಿದ್ರು ಒಂದೇ ಬೆಲೆ ಅವನಿಗೆ. 10 ಲಕ್ಷ ಇರೋ ಜಾಗದಲ್ಲಿ ಮಾಡಿದ್ರು ಒಂದೇ ಬೆಲೆ. ಇವಾಗ MG ರೋಡಲ್ಲಿ ಮಾಡಿದ್ರು ಒಂದೇ, ಪೀಣ್ಯದಲ್ಲಿ ಮಾಡಿದ್ರು ಒಂದೇ, ನೆನ್ಮಂಗ್ಲದಲ್ಲಿ ಮಾಡಿದ್ರು ಒಂದೇ ಬೆಲೆ ನಮಗೆ ಕೊಡೋದು. ಹಾಗಿರ್ಬೇಕಾದ್ರೆ ಗೈಡ್ಲೈನ್ ನೀವು ಪ್ರಾಪರ್ಟಿ ಟ್ಯಾಕ್ಸನ್ನ ನೀವು ಅವ್ನು 12 ನಿಮ್ಮ ಸ್ಟಾಂಪ್ ಮಾರ್ಕೆಟ್ ವ್ಯಾಲ್ಯೂ 12 ಜಾಗ 12 ಕೋಟಿ ಇದೆ ಅಂತ ಹೇಳ್ಬಿಟ್ಟು ಅದ್ಮೇಲೆ ಟ್ಯಾಕ್ಸ್ ಕಟ್ಟು ಅಂತ ಹೇಳಿದ್ರೆ ಎಲ್ಲಿದೆ
ಕಟ್ತಾನೆ ಅವನು. ಎಸ್ ಎಸ್ ಪ್ರತಿಯೊಂದು ಈ ಥರ ಮಲ್ಟಿಪಲ್ ಟ್ಯಾಕ್ಸಸ್ ಟ್ಯಾಕ್ಸೇಷನ್ ಸಿಸ್ಟಮ್ ಅಲ್ಲಿ ಸಣ್ಣ ಕೈಗಾರಿಕೆಗಳ ಅವನ ಉತ್ಪಾದನೆ ಮೇಲೆ ಇದು ಹೊಡೆತ ಬೀಳ್ತಾ ಇದೆ. ಓಕೆ. ಆದ್ರೆ ಅವನು ಆ್ಯಡ್ ಮಾಡಲೇಬೇಕು ಅವ್ನು ಕಾಸ್ಟ್ನಿಗೆ. ಕಾಸ್ಟ್ ಮಾಡೋದು ನಾವು ಬೇರೆ ಬೇರೆ ರಾಜ್ಯಗಳ ನಮ್ಮ ಸುತ್ತ ಇರೋ ರಾಜ್ಯಗಳ ಜೊತೆ ನಾವು ಕಾಂಪಿಟೇಷನ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಆದ್ರೆ ಇವೆಲ್ಲರ ಮನದಟ್ಟು ಇಟ್ಕೊಂಡು ನಾವು ಮತ್ತೆ ನಾನು ರಾಜ್ಯ ಮುಖ್ಯಮಂತ್ರಿಗಳ ಮತ್ತೆ ಆರ್ಥಿಕ ಸಚಿವರಿಗೆ ತಮ್ಮ ಮೂಲಕ ನಾನು ಗಮನ ಸೆಳೀತೇನೆ. ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ಏನಿದೆ ಒಂದು ಸೆಪರೇಟ್ ಡಿಪಾರ್ಟ್ಮೆಂಟ್ ಮಾಡಿ. ಇವಾಗ ನಮ್ಮ ಸಚಿವರು ಇದ್ದಾರೆ, ಅವ್ರಿಗೆ ಇಲಾಖೆ ಇಲ್ಲ. ನಾವು ಮಧ್ಯಮ ಮತ್ತು ಭಾರಿ ಕೈಗಾರಿಕೆ ಸಚಿವರ ಹತ್ರನೇ ಹೋಗ್ಬೇಕು. ಅವ್ರಗಳಿಗೆ ಅವರದ್ದೇ ಆದ ಕೆಲಸದ ಒತ್ತಡ ಇದೆ. ನಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ಒಂದು 6.5 ಲಕ್ಷದಿಂದ 7 ಲಕ್ಷ ಸಣ್ಣ ಕೈಗಾರಿಕೆಗಳಿದೆ ರಾಜ್ಯದಲ್ಲಿ. ಆ ಸಣ್ಣ ಕೈಗಾರಿಕೆಗಳಿಗೆ ಗಮನ ಹರಿಸೋಕ್ಕೆ ಸಚಿವರು ಇದ್ದಾರೆ, ಅವ್ರಿಗೊಂದು ಸಪರೇಟ್ ಇಲಾಖೆ ಕೊಡಿ, ಎಕ್ಸ್ಕ್ಲೂಸಿವ್ ಇಲಾಖೆ ಕೊಟ್ಟು ಈ ಕೈಗಾರಿಕೆಗಳ ಅಭಿವೃದ್ಧಿ ಕಡೆ ಗಮನ ಕೊಡೋದಕ್ಕೆ ಅದನ್ನ ಬೇಕಾದ ಯೋಜನೆಗಳನ್ನು ರೂಪಿಸಬೇಕು ಅಂತ ಕೇಳ್ಕೊಳ್ತೀನಿ. ವೆಲ್ ಸರ್. ಪ್ರಕಾಶ್ ಸರ್, ಈಗ ತೆರಿಗೆ ಸಂಗ್ರಹದ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ ವಿಧಾನಸೌಧ, ವಿಕಾಸಸೌಧ, ರಾಜಭವನ ಸೇರಿ ನಮ್ಮ ಬೆಂಗಳೂರಿನಲ್ಲೇ 250 ಸರ್ಕಾರಿ ಕಟ್ಟಡಗಳ ತೆರಿಗೆ ಬಾಕಿ ಇದೆ ಸರ್. ಸರ್ಕಾರಿ ಕಟ್ಟಡಗಳ ತೆರಿಗೆಯನ್ನ ವಸೂಲಿ ಮಾಡೋಕ್ ಆಗ್ತಾ ಇಲ್ಲ, ಇನ್ನು ಬೇರೆ ತೆರಿಗೆ ಹೆಂಗೆ ವಸೂಲಿ ಮಾಡ್ತಾರೆ ಅಂತ ಹೇಳಿ ಸರ್. ಸರಿ, ಈ ಪಾಯಿಂಟ್ ನಾನು ಮೊನ್ನೆ ಇದರಲ್ಲಿ ನಾನು ರೈಸ್ ಮಾಡಿದ್ದೀನಿ. ಓಕೆ. ಸೊ ಗ್ರೂಪಲ್ಲಿ ಹಾಕಿದ್ದೀನಿ. ಇವರು ಸಣ್ಣ ಪ್ರಾಪರ್ಟಿ ಓನರ್ಸ್ ಮೇಲೆ ಆ್ಯಕ್ಷನ್ಗಳು ತಗೊಳ್ತಾ ಇದ್ದಾರೆ. ಅದು ಒಂದು ಪ್ರಾಪರ್ಟಿ ಮೊನ್ನೆ ಆ್ಯಕ್ಷನ್ಗೆ ಅಂತ ಹಾಕಿದ್ರು, ಅಲ್ಲಿ ಹೋದ್ರೆ ಒಬ್ಬರು ಬಿಡ್ಡರ್ಸೇ ಇಲ್ಲ. ಯಾಕೆಂತಂದರೆ ಅದರಲ್ಲಿ ಏನು ತಾಪತ್ರಗಳಿದೋ ಯಾರೂ ಅದನ್ನು ಸರಿ ಮಾಡೋದಿಲ್ಲ. ಬಡ್ಜೆಟ್ ಇವ್ರಿಗೆ ಬಂದುಬಿಟ್ಟು ಕಾರ್ಪೊರೇಷನಲ್ಲಿ ನಮಗೆ ರೆವಿನ್ಯೂ ಇಲ್ಲ ಅಂತ ಹೇಳ್ಕೊಂಡು ಬರ್ತಾರೆ. ಇದೇ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಹೋದ್ಸಲಿ ಮೀಡಿಯಾ ಪ್ರೆಸ್ ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ. ಅವ್ರ ಸ್ವಂತ ಪ್ರಾಪರ್ಟಿಗೆ ಅವರು ರಾಂಗ್ ರಿಟರ್ನ್ಸ್ ಸಬ್ಮಿಟ್ ಮಾಡಿ ಟ್ಯಾಕ್ಸ್ ಉಳಿಸ್ಕೊಂಡಿದ್ದಾರೆ. ಪಕ್ಕದಲ್ಲೇ ಕಮಿಷನರ್ ಕೂತಿದ್ದಾರೆ. ಅವ್ರ ಮೇಲೆ ಅವ್ರ ಪ್ರಾಪರ್ಟಿದು ಏನಾದರೂ ನೋಟಿಸ್ ಇಶ್ಯೂ ಮಾಡಿದಾರ, ಕಲೆಕ್ಟ್ ಮಾಡಿದಾರ? ಅದು ಇಲ್ಲ. ನ್ಯಾಯವಾಗಿರೋರಿಗೆ ಇಲ್ಲಿ ಸ್ಥಳನೇ ಇಲ್ಲ. ಇವತ್ತು ಇನ್ನೊಂದು ಇದು ಬಂದಿದೆ, DIG IPS ರೂಪಾ ಮುಡ್ಗಲ್ ಅವ್ರ ಮೇಲೆ ಹೊಸ ಆರೋಪ ಹಚ್ಚಿದ್ದಾರೆ. ಯಾಕಂದ್ರೆ ಅವರು ಒಳಗಡೆ ಇದ್ದಿದ್ದು ಇದರಲ್ಲಿ ಜೈಲು ವ್ಯವಸ್ಥೆನಲ್ಲಿ ಇದ್ದಿದ್ದು ಅವರೆಲ್ಲ ಆಚೆ ಇಟ್ಟರು, ಅದಕ್ಕೆ ಅವ್ರನ್ನ ಅಲ್ಲಿಂದ ತೆಗೆದುಹಾಕಿದ್ರು. ಇವತ್ತು ಹೊಸ ಆರೋಪ ಅವ್ರ ಮೇಲೆ. ಸೊ ನ್ಯಾಯವಾಗಿರೋರಿಗೆ ಸ್ಥಳನೇ ಇಲ್ಲ, ಒಂದು. ಎರಡನೇದು, ಸೆಂಟ್ರಲ್ ಬಡ್ಜೆಟಲ್ಲಿ ಏನೇನು ಸಲಹೆಗಳು ಸಾಮಾನ್ಯ ಜನಕ್ಕೆ ಕೊಡ್ತಾರೋ ಸ್ಟೇಟ್ ಗೌರ್ಮೆಂಟೆಲ್ಲ ಅದಕ್ಕೆ ವಿರುದ್ಧವಾಗಿ ತಲೆ ಮೇಲೆ ಕಲ್ಲಾಕ್ತಾರೆ. ಇವಾಗ ಇವರು ಹೇಳ್ತಾ ಇದ್ರು MSME ಇದಕ್ಕೆಲ್ಲ ಸಪ್ರೇಟ್ ಕೊಡಬೇಕು ಅಂತ. ಆದರೆ ಹೋದ ತಿಂಗಳು ಬಡ್ಜೆಟ್ ಆದಾಗ ದಟ್ ವಾಸ್ ದಿ ಸೆಕೆಂಡ್ ಬುಲೆಟ್. MSME ಅವ್ರಿಗೆ ಭಾಳ ಸೌಕರ್ಯ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟಲ್ಲಿ, ಆದರೆ ಸ್ಟೇಟ್ ಗೌರ್ಮೆಂಟಲ್ಲಿ ವ್ಯತ್ಯಾಸ ಬರುತ್ತೆ. ಸೊ ಇದು ಈ ಥರ ಇರೋದು. ಇಲ್ಲಿ ಏನಾಗೋಗಿದೆ, ಎಲ್ಲ ಪಾಲಿಟಿಷಿಯನ್ಸು ಬಿಸ್ನೆಸ್ಸಲ್ಲಿ ಹಿಡಿದು ಎಲ್ಲರೂ ಹಾಳು ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಬೇರೆ ಒಂದು ವಿಷಯದಲ್ಲಿ ಇಲ್ಲೇ ಕೆಂಗೇರಿ ಹತ್ರ ಉಳ್ಳಲ್ಲಿ ಮದ್ಕೊಂಡು ಅಲ್ಲಿ ಏನೋ ಇದೆ, ಅಲ್ಲಿ ಹೋಗಿದ್ವಿ. ಅಲ್ಲಿ ಇನ್ನೂ ರೈತರು ಇದು ಮಾಡ್ತಾ ಇರೋದಿದೆ. ಏನಂತಂದರೆ ಫುಡ್ ಗ್ರೈನ್ಸು ಜಾಸ್ತಿ ಇಲ್ಲ ಅಲ್ಲಿ. ಸೊ ಮಾವಿನ ತೋಟಗಳು, ತೆಂಗಿನ ತೋಟಗಳು ಈ ಥರ ಎಲ್ಲ ಇದೆ. ಅಲ್ಲಿ ಹೆಚ್ಚು ಕಡಿಮೆ ಒಂದು 350 ಎಕರೆ ಹೇಳಿದ್ರು. ಅದು ಪೂರ್ತಿ ಕನ್ವರ್ಟ್ ಮಾಡಿ ಲೇಔಟ್ ಕೊಟ್ಟಿದ್ದಾರೆ. ಸೊ ಈ ಥರ ಕೊಟ್ಟಾಗ ರೈತರು ಏನು ಮಾಡ್ತಾರೆ? ಸೊ ಇವ್ರಿಗೆ ಅಲ್ಲಿ ಬೆಲೆ ಜಾಸ್ತಿ ಬಂದಾಗ ಪಕ್ಕದಲ್ಲಿ ಒಂದು ತುಂಡಿರೋ ರೈತ ಏನು ಮಾಡ್ತಾನೆ, ಅಯ್ಯೋ ನನಗೆ ಇಷ್ಟು ದುಡ್ಡು ಬರುತ್ತೆ, ನಂದು ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಕೊಟ್ಬಿಟ್ಟು ಬರ್ತಾನೆ. ಸೊ ಆ ಥರ ಆಗಿ ರೈತರು ಏಟ್ ತಿಂತಾ ಇದ್ದಾರೆ. ಸೊ ರೈತರಿಗೆ ಇನ್ನೊಂದು ಹೋದ ಬಡ್ಜೆಟ್ ಸೆಷನ್ನಲ್ಲಿ ನಾನು ಡಿಸ್ಕಸ್ ಮಾಡಿದ್ವಿ, ವಿಮೆ ಇದೆ ಇವರಿಗೆ. ಅದೇನಂತಂದರೆ ಅದರಲ್ಲಿ ಕೆಲವು ಇದಿದೆ. ಸೊ ಪಕ್ಕದ ರೈತ ಕ್ರಾಪ್ ಹಾಕಿದ್ರೆ ಅವ್ರು ಅದು ಹಾಕಿದ್ದಾರೆ, ನಮ್ಗೆ ಅದ್ರಲ್ಲಿ ಒಳ್ಳೇದು ಬರುತ್ತೆ, ಇವರು ಅದೇ ಹಾಕ್ತಾರೆ, ಪಕ್ಕದಲ್ಲಿ ಅದೇ ಹಾಕ್ತಾರೆ, ಅದು ಬೆಳೆ ಜಾಸ್ತಿ ಬರುತ್ತೆ, ರೇಟ್ ಬಿದ್ದೋಗುತ್ತೆ. ಅದಕ್ಕೆ ಇದು ಮಾಡಬೇಕು. ಆ ಥರ ಬಂದಾಗ ವಿಮೆ ಇದೆ. ಸೊ ವಿಮೆ ಬಂದುಬಿಟ್ಟು ಸರ್ಕಾರ ರೈತರಿಗೆ ವಾಲಂಟ್ರಿಯಾಗಿ ಕೊಡಬೇಕು. ಆ ಥರ ಬಂದಾಗ ಇವರು ಮಿನಿಮಮ್ ಪ್ರೈಸು ಕೇಳ್ತಾ ಇದ್ದಾರೆ. ಅದು ಸರ್ಕಾರದ ಕೈಯಲ್ಲಿ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇವ್ರಿಗೆ ವಿಮೆ ಮಾಡಿದ್ರೆ ವಿಮೆಯಿಂದ ಅವ್ರಿಗಾದ್ರೂ ಸಿಗುತ್ತಲ್ವಾ? ಆ ಥರ ಇವ್ರನ್ನ ಬೆಳೆಸೋದಕ್ಕೆ ಸರ್ಕಾರ ಯಾವೊಂದು ನಿಟ್ಟು ತಗೊಳ್ತಾ ಇಲ್ಲ. ಸರ್ಕಾರ ಎಲ್ಲರೂ ಮಟ್ಟ ತಟ್ಟೋದ್ರಲ್ಲೇ ಇದೆಯೇ ವಿನಃ ಅವ್ರವ್ರು ಬೆಳೀತಾ ಇದ್ದಾರೆ. ಒಂದೊಂದು ಇದರಲ್ಲಿ ನಾವು ಎಲೆಕ್ಷನ್ನಲ್ಲಿನೂ ನೀವು ನೋಡಿ,
ಅಸೆಟ್ಸು ಪಾಲಿಟಿಷಿಯನ್ಸ್ದು ಎಷ್ಟು ಬೆಳೆದಿರುತ್ತೆ, ಎಸ್ ಎಸ್ 5 ವರ್ಷದಲ್ಲಿ 10 ಹೇಗೆ ಬೆಳೆಯುತ್ತೆ, ಅದಕ್ಕೆ ಏನಾದರೂ ಇನ್ಕಮ್ ಟ್ಯಾಕ್ಸ್ ಅವರು ಆ್ಯಕ್ಷನ್ ತೊಗೊಳ್ತಾ ಇದ್ದಾರಾ ಪಾಲಿಟಿಷಿಯನ್ಸ್ ಮೇಲೆ? ನಿಜ ನಿಜ ನಿಜ. ಅದೇನು ತೊಗೊಳ್ಳಲ್ಲ. ಹೌದು. ಸೊ ನಮ್ಮ ಸರ್ಕಾರವೇ ಸಪ್ರೇಟು ಸಾಮಾನ್ಯ ಜನರು ಉರಿತಾ ಇರೋದು. ಸೊ ಸಾಮಾನ್ಯ ಜನರ ಮೇಲೆ ಅವರು ಬಂಡೆಕಲ್ಲೇ ಹಾಕ್ತಾ ಇರೋದು. ಹಾಗೆ. ಎಸ್ ಅಂಬರೀಷ್ ಅವರೇ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಸರ್ಕಾರ ಈಗ ಒಂದಷ್ಟು ವಿವಿಗಳನ್ನು ಮುಚ್ಚುವಂಥ ನಿರ್ಧಾರಕ್ಕೆ ಬಂದಿದೆ. 9 ವಿವಿಗಳನ್ನು ಮುಚ್ಚುವಂಥ ನಿರ್ಧಾರ, ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದಷ್ಟು ಯೋಜನೆಗಳು ಬರಬೇಕು ಬೆಂಗಳೂರಿಗೂ ಹಾಗೆಯೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೂ ಎನ್ನುವುದಾಗಿ. ಈ ಎಲ್ಲ ವಿಚಾರಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಖಂಡಿತ ಇವತ್ತು ಸರ್ಕಾರದ ಕಾಲೇಜುಗಳು ಈ ಥರ ಏನು ಯೂನಿವರ್ಸಿಟಿಗಳೆಲ್ಲ ಇವತ್ತು ಮುಚ್ತಾ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬಡಪಾಯಿಗಳು, ಹಳ್ಳಿ ರೈತರ ಮಕ್ಕಳು ಎಲ್ಲಿ ಓದಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಇವತ್ತೆಲ್ಲ ಕಾರ್ಪೊರೇಟ್ ಕಾಲೇಜುಗಳು ಬಂದ್ಬಿಟ್ಟು ಒಂದೊಂದು ಕಾಲೇಜುಗಳಲ್ಲಿ 30, 40, 50 ಸಾವಿರ ಏನು UK ಇದು ನಮ್ಮ ಹಳ್ಳಿ ಕಡೆನೇ, ಈ ಸಿಟಿ ಕಡೆ ನಾನು ಹೇಳ್ತಾ ಇಲ್ಲ, ನಮ್ಮ ಹಳ್ಳಿಯಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಹಳ್ಳಿಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಪ್ರೈವೇಟ್ ಸ್ಕೂಲ್ ಏನಿಲ್ಲ ಅಂದರೂ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ಗೆ 50,000 ರೂಪಾಯಿ ಚಾರ್ಜ್ ಮಾಡ್ತಾ ಇದೆ. ಸೊ ಅಂಥ ಒಂದು ಸಂದರ್ಭದಲ್ಲಿದ್ದಾಗ ಈ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಸರ್, ಇವೆಲ್ಲ ಕಾರ್ಪೊರೇಟ್ ಎಲ್ಲ ಕ್ಲೋಸ್ ಆಗಿ ಮತ್ತೆ ಗೌರ್ಮೆಂಟ್ ಉಗಮ ಹಾಗೆ ಆಗುತ್ತೆ. ಏನೋ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಅದು ಬಂದೇ ಬರುತ್ತೆ. ಬಟ್ ಆ ಭಗವಂತ ಅದಕ್ಕೆ ಕಾಲ ಒಂದು ಟೈಮ್ ಅಂತ ಫಿಕ್ಸ್ ಮಾಡಿರ್ತಾರೆ. ಖಂಡಿತ ಅದು ಬಂದೇ ಬರುತ್ತೆ. ಇವತ್ತು ಮುಂದಿನಲ್ಲಿ ಇವತ್ತೇನು ಈ ಕಾಲೇಜುಗಳು ಮುಚ್ತಾವ್ರೆ, ದಯವಿಟ್ಟು ಅದನ್ನಂತೂ ಯಾರು ಕೂಡ ಕೈ ಹಾಕಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅದರಿಂದ ತುಂಬಾನೇ ಬಡ ಹೆಣ್ಣು ಮಕ್ಕಳು, ರೈತರು ಹೆಣ್ಮಕ್ಳು ಇರ್ತಾರೆ, ಬಡ ಗಂಡು ಮಕ್ಳು ಇರ್ತಾರೆ. ಸೊ ಅವ್ರಿಗೆ ಈ ವಿದ್ಯಾವಂತಕ್ಕೆ ತುಂಬಾನೇ ತೊಂದರೆ ಆಗುತ್ತೆ ಇಂಥ ಒಂದು ಕಾಲೇಜುಗಳೆಲ್ಲ ಕ್ಲೋಸ್ ಮಾಡಿದಾಗ. ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ, ಇದೇ ಆರ್ಟ್ಸ್ ಕಾಲೇಜ್, ಬೆಂಗಳೂರು ಆರ್ಟ್ಸ್ ಕಾಲೇಜ್ ಇದೆಯಲ್ಲ, ಅಲ್ಲಿ ನಾನು ಓದಿರೋದು ಇವತ್ತು. ಸೊ ನಾನು ಎಲ್ಲದೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊ ಬಂದಿರತಕ್ಕಂಥ ವಿದ್ಯಾರ್ಥಿ ನಾನು. ಸೊ ಆ ದೃಷ್ಟಿಯಿಂದ ನಾನು ಹೇಳತಕ್ಕಂಥದ್ದು, ಯಾವುದೇ ಥರ ಯೂನಿವರ್ಸಿಟಿ ಈ ಥರ ಮುಚ್ಚಕ್ಕಂಥ ಕೆಲಸ ಹೋಗ್ಬಾರ್ದು. ಇದರಿಂದ ನೇರ ಮಾಡ್ತಾ ನಮ್ಮ ಹಳ್ಳಿ ರೈತರಿಗೆ ಬೀಳ್ತದೆ ಅಂತಾನೆ ಹೇಳಕ್ ಬಯಸ್ತೇನೆ. ಹಾಗೆ ನೀರಾವರಿ ಬಗ್ಗೆ ಇನ್ನೇನು, ಯಾಕಂದರೆ ಸುಮಾರು ನಮ್ಮ ಬಯಲುಸೀಮೆದು ಎತ್ತಿನಹೊಳೆದು ಸುಮಾರು 12 ವರ್ಷ ಹತ್ತತ್ರ ಆಯಿತು. 2009 2012 ಏನೋ ಗುದ್ಲಿ ಪೂಜೆ ಮಾಡಿರ್ತಕ್ಕಂಥದ್ದು. ಇದುವರೆಗೂ ನೀರಾವರಿ ಬಂದಿಲ್ಲ. ಈಗ ಬರುತ್ತೆ, ಆಗ ಬರುತ್ತೆ ಅಂತ ನಾವು ಕಾಯ್ತಾನೆ ಇದ್ದೀವಿ. ಈ ಬಿಸಿಲುಗಾಲ ಬಂದರೆ 1,200 ರೂಪಾಯಿ 1,200 ಅಡಿ ಕೊಳೆದ್ರೂ ಕೊಡ್ತಿ ನೀರು ಸಿಗ್ತಾ ಇಲ್ಲ ಈಗ. ಅದ್ರಲ್ಲಿ ಬೇರೆ ಈ ಕರೆಂಟು 1 ಅವರ್ 2 ಅವರ್ ತೆಗಿತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಏನಾಗುತ್ತೆ ಅಂದ್ರೆ ನಮಗೂ ರೈತರಿಗೂ ತೊಂದರೆ. ಯಾಕಂದ್ರೆ ನಾವು ಸಾಲ ಮಾಡಿ ಹಾಕಿರ್ತೀವಿ. ಸಾಲ ಮಾಡೋರು ಬ್ಯಾಂಕ್ ಅವರು ಡೈಲಿ ಬಂದು ಮನೆ ಹತ್ರ ಬೆಲ್ ಹೊಡಿತಾರೆ. ನಮ್ಗೆ ಅವಮಾನ. ಊರುಗಳಲ್ಲಿ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಅಣ್ಣ ತಮ್ಮಂದಿರೋ ದೊಡ್ಡಪ್ಪ ಚಿಕ್ಕಪ್ಪಂದಿರು ಇರ್ತೀವಿ, ಅಲ್ಲಿ ಅವಮಾನ ಆಗುತ್ತೆ. ನಾವೇನ್ ಮಾಡ್ತೇವೆ, ಅಯ್ಯೋ ಅವ್ರು ಬಂದು ಮನೆ ಹತ್ರ ಕುತ್ಕೊಂಡವ್ರಪ್ಪ ಬ್ಯಾಂಕ್ ಅವ್ರು ಅಂತ ಹೇಳ್ತೀವಿ. ಆತ್ಮಹತ್ಯೆ ಮತ್ತೊಂದು ಮಗದೊಂದು ಈ ನಡುವೆ ನೋಡಿರ್ಬೋದು ನೀವೇ, ಯಾವ ಫೈನಾನ್ಸ್ಗಳು ಯಾವ್ದೋ ಆ ಒಂದು ವಿಚಾರದಲ್ಲಿ ಏನಾಗುತ್ತೆ, ಮ್ಯಾಕೆ ಮರಿ ಮತ್ತೊಂದು ಅಂತ ಸಾಕೊಂಡಿರ್ತೀವಿ. ಅವ್ರು ಬಂದು ಗಲಾಟೆ ಮಾಡ್ತಾರೆ. ಮಾನಕ್ಕೆ ಅಂಜಿ ಬಿಟ್ಟು ರೈತ ಏನ್ ಮಾಡ್ತಾನೆ, ಈ ತರ ಪ್ರಶ್ನೆ ಆಗುತ್ತೆ. ಅದೇ ರೈತ 6 ತಿಂಗಳು ದುಡ್ಡು ಬಂದಿಲ್ಲ, ನಾವೇನ್ ಮಾಡೋದು? ಎಸ್ ಲಕ್ಷ್ಮಣ್ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಾ? ಸರ್ಕಾರದ ಮುಂದೆ ಏನ್ ಬೇಡಿಕೆನ ಇಡೋಕೆ ಇಷ್ಟಪಡ್ತೀರಾ? ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ. ಬಹಳ ಮುಖ್ಯವಾಗಿ ಆಗ್ಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ರೈತರು ಜಮೀನುಗಳನ್ನ ಸಾಕಷ್ಟು ಕಳ್ಕೊಳ್ಳತಕ್ಕಂಥ ಅಂಚಿನಲ್ಲಿದ್ದಾರೆ. ಇವತ್ತಿನ ದಿನ 136 ಕೇಸ್ಗಳಲ್ಲಿ ಇವತ್ತಿನ ದಿನ ಗ್ರಾಂಟ್ ಮಾಡಿರ್ತಕ್ಕಂಥ ಜಮೀನುಗಳನ್ನ ಉಳಿಸ್ಕೊಳ್ಳೋದಕ್ಕೂ ಸಮೇತ ಕಾಸಿಲ್ಲದೆ ರೈತರು AC ಕಚೇರಿ DC ಕಚೇರಿಗಳನ್ನ ಅಲ್ದು ಚಪ್ಪಲಿ ಸೌಸ್ಕೊಂಡಿದ್ದಾರೆ ಹೊರತು ಅವ್ರಿಗೆ ಯಾವುದೇ ರೀತಿ ಗ್ರಾಂಟ್ಗಳಾಗಲಿಲ್ಲ. ಗ್ರಾಂಟ್ ಕಾಪಿಗಳು ಮಾಡ್ಕೊಳ್ತಕ್ಕಂಥ ನೈತಿಕತೆ ಅಲ್ಲಿರ್ತಕ್ಕಂಥ DC ಗಳಿಗಿಲ್ಲ. ನಾನು ಇಡೀ ರಾಜ್ಯದ ಜನತೆಗೆ ಮತ್ತು ನಮ್ಮ ರೈತಾಪಿ ವರ್ಗಕ್ಕೆ ಈ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳ್ದಂಗೆ DCಗಳು ಇವರೆಲ್ಲ ಯಾರು ಅಂದರೆ, DC ಯಾರು ಅಂತಂದರೆ DC ಬಂದು ನಮ್ಮ ಜಿಲ್ಲೆಯ ಮೊದಲ ಕೂಲಿ ಅಂತಕ್ಕಂಥದ್ದು. ಸೊ ನಾವು ತಿಳ್ಕೋಬೇಕಾಗಿರ್ತದೆ. ನೀವು ಕನಿಷ್ಠ ರೈತರು ಯಾವುದೇ ಇಲಾಖೆಗಳು ಹೋದಾಗ ಕನಿಷ್ಠ ಅವ್ರಿಗೆ ಗೌರವವನ್ನು ಕೊಟ್ಟು ಅವ್ರಿಗೆ ಕಾನೂನನ್ನು ತಿಳಿಸಿ ಅವ್ರನ್ನ ಆ ದಾರಿನ ನಡೆಸಿ ಅವ್ರ ಭೂಮಿಗಳನ್ನ ಹಕ್ಕುಗಳನ್ನ ಅವ್ರಿಗೆ ಕೊಡಿಸ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಚಿವರು ಕೃಷ್ಣ ಬೈರೇಗೌಡರು ಸಮೇತ ಇಂಥ ಇಲಾಖೆಗಳಿಗೆಲ್ಲ ಖುದ್ದು ಭೇಟಿ ಕೊಟ್ಟು ಇಲ್ಲಿ ಆಗ್ತಾ ಇರ್ತಕ್ಕಂಥ ಅವ್ಯವಹಾರಗಳನ್ನ ತಡಿಬೇಕಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀವಿ. ಎಸ್ ರಾಜಗೋಪಾಲ್ ಸರ್, ಕೊನೆಯದಾಗಿ ಚುಟುಕಾಗಿ ಹೇಳ್ತಾ ಹೋಗೋದು. ಕೊನೆಯದಾಗಿ ನಾವು ಈಗಾಗಲೇ ಪ್ರೀ ಬಜೆಟ್ ಮೀಟಿಂಗಲ್ಲಿ ನಮಗೆ ಮುಖ್ಯಮಂತ್ರಿಗಳು ಸಲ್ಲಿಸಿರುವ ನಮ್ಮ ಮನವಿ ಪ್ರಕಾರ ನಮ್ಮ ಬೆಂಗಳೂರಿನ ಸುತ್ತಮುತ್ತ ರೆವಿನ್ಯೂ ಪ್ರದೇಶಗಳಲ್ಲಿ ಏನಿದೆ ಮೈಕ್ರೋ ಮತ್ತು ಸಣ್ಣ ಕೈಗಾರಿಕೆಗಳೇನಿದೆ ಅವುಗಳ ತೊಂದರೆಗಳನ್ನು ನಿವಾರಣೆ ಮಾಡಬೇಕು. ಅವ್ರ ಖಾತಾಗಳದ್ದೇನಿದೆ ಪ್ರಾಬ್ಲಮ್ಸನ್ನು ನಿವಾರಣೆ ಮಾಡಬೇಕು. ಅವರು ನಮ್ಮ ಕೈಗಾರಿಕಾ ವಸಾಹತುಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿದೆ, ನಮ್ಮಂಥ ಒಂದು ಟಾರ್ ರೋಡ್ ಕೂಡ ಇಲ್ಲ, ಬೀದಿ ದೀಪ ಇಲ್ಲ, ಕಸ ಸಂಗ್ರಹಣೆ ಇಲ್ಲ, ಈ ಥರದ್ದೆಲ್ಲ ತೊಂದರೆಗಳಿದೆ. ಅವು
ಅವುಗಳನ್ನೆಲ್ಲ ನಿವಾರಣೆ ಮಾಡಬೇಕು. ಕೈಗಾರಿಕೆಗಳಿದ್ದರೆ ಹಳ್ಳಿ ಕಡೆನೂ ನಮಗೆ ಹಳ್ಳಿ ಜನಗಳು ಇಂಪ್ರೂವ್ ಆಗೋಕ್ಕೆ ಸಾಧ್ಯ. ಸಣ್ಣ ಪುಟ್ಟ ಕೈಗಾರಿಕೆಗಳು ಮಾಡಿಕೊಂಡು ಇಂಪ್ರೂವ್ ಆಗೋದಕ್ಕೆ, ವ್ಯವಸಾಯ ಜೊತೆ ಇಂಪ್ರೂವ್ ಆಗೋದಕ್ಕೂ ಕೂಡ ಒಂದು ಸಾಧ್ಯತೆ ಇದೆ. ಮತ್ತು ಈ ಸಣ್ಣ ಕೈಗಾರಿಕೆಗಳಲ್ಲಿ ಇರೋರು ಯಾವುದೇ ರೀತಿ ಕೆಲಸ ಸಿಗದೆ ಅಥವಾ ಸಣ್ಣ ಪುಟ್ಟ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಿ ಎಂಪ್ಲಾಯಿ ಆಗಿ ಕನ್ವರ್ಟ್ ಆಗಿರುವಂಥ ಜನಗಳೇ ಇವತ್ತು ಸಣ್ಣ ಪುಟ್ಟ ಕೈಗಾರಿಕೆಗಳ ಮಾಲೀಕರು. ಅವರೇನು ಅಗರ್ಭ ಶ್ರೀಮಂತರಲ್ಲ. ಹಳ್ಳಿಗಳ ಕಡೆಯಿಂದ ಬಂದು ಕೆಲಸಗಳು ಸೇರಿಕೊಂಡು ಮತ್ತು ಗ್ರಾಜುಯಲ್ ಆಗಿ ಏನೋ ಒಂದು ಒಳ್ಳೆ ಆಸೆಯಿಂದ ನಾವು ಕೂಡ ಮೇಲೆ ಏರಬೇಕು ಜೀವನದಲ್ಲಿ ಅನ್ನೋ ಮಟ್ಟದಿಂದ ಒಂದು ಕೈಗಾರಿಕೆ ಕೈ ಹಿಡಿದಿದ್ದಾರೆ. ಆದರೆ ಈ ಹಲವಾರು ತೊಂದರೆಗಳಿಂದ ಅವು ಕೈಗಾರಿಕೆ ಅಭಿವೃದ್ಧಿ ಮಾಡೋದಕ್ಕೆ ಸ್ವಲ್ಪ ಕುಂಠಿತ ಆಗ್ತಾ ಇದೆ. ತಾವು ಹಿಂದಿನ ತಮ್ಮ 14-19 ಏನೆಲ್ಲ ನಾವು ಸಣ್ಣ ಕೈಗಾರಿಕೆಗಳ ಬೆಳವಣಿಗೆ ಒತ್ತು ಕೊಟ್ಟಿದ್ರಿ, ಅದೇ ರೀತಿ ಈ ಬಾರಿಯೂ ಕೂಡ ಈ ಬಡ್ಜೆಟ್ನಲ್ಲಿ ಸಣ್ಣ ಕೈಗಾರಿಕೆ ಅತಿ ಹೆಚ್ಚು ಮಹತ್ವವನ್ನು ಕೊಡಬೇಕು. ನಮಗೆಲ್ಲ ತೊಂದರೆಗಳು ಏನೆಲ್ಲ ನಿವಾರಣೆಗೆ ಸ್ಟಾಂಪ್ ಡ್ಯೂಟಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಜಾಗದ್ದಿರ್ಬೋದು, ಹಲವಾರು ತೊಂದರೆಗಳಿದೆ. ಹಲವಾರು ತೊಂದರೆಗಳು ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ವಿ. ಅವುಗಳೆಲ್ಲ ನಿವಾರಿಸ್ತೀರ ಅಂತ ನಾನು ಮತ್ತು ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ ಕಾರಣೀಭೂತರಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಎಸ್ ಪ್ರಕಾಶ್ ಸರ್, ಕೊನೆಯದಾಗಿ ಚುಟುಕಾಗಿ ಸರ್, ಇವರು ಈ ಹೊಸ ಬಡ್ಜೆಟಲ್ಲಿ ಏನು ಎಕ್ಸ್ಟ್ರಾ ಕೊಡಬೇಕಾಗಿರೋದು ಏನೂ ಬೇಕಾಗಿಲ್ಲ. ಇರೋದನ್ನು ರದ್ದು ಮಾಡೋದಾಗಲಿ ಅಥವಾ ಕಡಿಮೆ ಮಾಡೋದಾಗಲಿ ಇರಬಾರ್ದು. ಇವಾಗ ಏನೇನು ಸಲಹೆಗಳು ಕೊಟ್ಟಿದ್ದಾರೋ ಅದನ್ನು ಸರಿಯಾಗಿ, ಆವಾಗಲೇ ಹೇಳಿದ್ನಲ್ಲ, ಅದು ಸರಿಯಾಗಿ ಇಂಪ್ಲಿಮೆಂಟೇಷನ್ ಇಲ್ಲ, ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ಎಲ್ರಿಗೂ ಅನುಕೂಲ ಆಗೋ ಥರ ಮಾಡಿಕೊಟ್ರೆ ಸಾಕು. ಯಾಕೆಂದರೆ ಬಡ್ಜೆಟ್ಟು ಗೌರ್ಮೆಂಟು ಅವ್ರಿಗೂ ಹಣ ಇರಬೇಕು. ಸಾಮಾನ್ಯ ಜನರಿಗೆ ಎಷ್ಟು ಕೊಟ್ಟರು ಸರಲ್ಲ ಇಷ್ಟೇನ ಅಂತಾರೆ. ಹಾಗಾಗಿ ಸಾಮಾನ್ಯ ಜನರದ್ದು ಏನು ಬೇಕಾಗಿಲ್ಲ. ಇವಾಗ ಏನೇ ಸಲಹೆಗಳು ಕೊಟ್ಟಿದ್ದಾರೋ ಅದನ್ನು ಕಂಟಿನ್ಯೂ ಮಾಡಬೇಕು. ಅದು ಏನು ಇಳಿಸ್ಲೂಬಾರ್ದು, ರದ್ದು ಮಾಡಬಾರ್ದು. ಅಡಿಷ್ನಲ್ ಆಗಿ ನಾವೇನೂ ಕೇಳಲ್ಲ ಈ ಬಡ್ಜೆಟಲ್ಲಿ. ಹಾಂ, ಸೊ ಅಲ್ಲಿಗೆ ಇವರು ಮಾಡಿದ್ರೆ ಈ ಸರ್ಕಾರ ಮುಂದುವರಿಯೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಅಂಬರೀಶ್ ಅವರೇ, ಕೊನೆಯದಾಗಿ ಏನು ಹೇಳ್ತೀರಾ? ಈಗೆಲ್ಲ ಸರ್ಕಾರದ ಸಹಕಾರ ಡಿಪಾರ್ಟ್ಮೆಂಟ್ಗಳು ಏನಿರ್ತಾವೋ ಅದೆಲ್ಲ ಬೆಳೆಸಿರ್ತಕ್ಕಂಥ ರೈತರ ಮಕ್ಕಳಿಗೆ ಅಲ್ಲಿ ಕೆಲಸ ಕೊಡ್ತಕ್ಕಂಥ ಕೆಲಸ ಆಗಬೇಕು, ನಂಬರ್ 1. ಆಮೇಲೆ ನಾವು ನಾಟಿ ಹಸು ಅಂತೀವಿ, ಹಳ್ಳಿಕಾರು, ಆ ಒಂದು ಪ್ರತಿಯೊಂದು ಲೀಟ್ರಿಗೆ, ಪ್ರತಿಯೊಂದು ಸೀಮೆ ಹಸುಗೆ ಎಲ್ಲದಕ್ಕೂ ಅಷ್ಟೇ 50 ರೂಪಾಯಿ ಲೀಟ್ರಿಗೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಆಮೇಲೆ ರೈತರು ಉಪಯೋಗಿಸ್ತಕ್ಕಂಥ ಒಂದು ಏನು GST ಹಾಕ್ತಾರೆ, ಸ್ಟೇಟ್ 9%, ಸೆಂಟ್ರಲ್ 9%, ರೈತರು ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ಮೂಲಭೂತ ಇದಕ್ಕೆ ಯಂತ್ರೋಪಕರಣಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಆ GSTನ ತಗೋಬಾರ್ದು. ಯಾಕಂದ್ರೆ ರೈತನು ಹತ್ರ ಟೊಮೊಟೊ ತಗೊಂತೀರಾ, ಅವ್ನಿಗೆ ಮಾತ್ರ GST ಹಾಕೊಡಲ್ಲ, ನಿಮಗೆ 9% ಹಾಕೊಡಲ್ಲ. ಅದೇ ನೀವು ರೈತನ ಹತ್ರ ಒಂದು ಔಷಧಿ ತಗೋಬೇಕಾದ್ರೆ, ಒಂದು ಯಂತ್ರ ತಗೋಬೇಕಾದ್ರೆ ನೀವು ರೈತರಿಗೆ GST ಹಾಕ್ತೀರಾ. ಸೊ ಆ ಒಂದು ಹೋಗ್ಬೇಕು. ಗಮನಿಸ್ತಾ ಇರ್ಬೋದು, ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ ಲಕ್ಷ್ಮಣ್ ಅವರು, ಹಾಗೆಯೇ MG ರಾಜಗೋಪಾಲ್ ಅವರು, DR ಪ್ರಕಾಶ್ ಅವರು, ಹಾಗೆಯೇ ಹಳ್ಳಿ ರೈತ ಅಂಬರೀಶ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಪ್ರತಿಯೊಂದು ಬಜೆಟ್ ಬಂದಾಗಲೂ ಕೂಡ ಸಾಕಷ್ಟು ನಿರೀಕ್ಷೆಗಳು ರಾಜ್ಯದ ಜನರಲ್ ಇವೆ. ಈ ಬಾರಿಯೂ ಕೂಡ ರೈತಾಪಿ ವರ್ಗ ಆಗಿರಬಹುದು, ಸಣ್ಣ ಕೈಗಾರಿಕೆಗಳು, ಹಾಗೆಯೇ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು, ಬೆಂಗಳೂರು ಅಭಿವೃದ್ಧಿ, 31 ಜಿಲ್ಲೆಗಳ ಅಭಿವೃದ್ಧಿ ವಿಚಾರ, ಪ್ರವಾಸೋದ್ಯಮ, ಹೀಗೆ ಬೇರೆ ಬೇರೆ ವಿಚಾರಗಳ ಕುರಿತು ಸಾಕಷ್ಟು ನಿರೀಕ್ಷೆಗಳಿವೆ. ಒಂದ್ ಕಡೆಯಲ್ಲಿ ದೊಡ್ಡ ಮಟ್ಟದ ಆರೋಪ ಅಂತ ಹೇಳಿದ್ರೆ ಸರ್ಕಾರ ಈ ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿ ಹಣವನ್ನ ವ್ಯಯ ಮಾಡ್ತಾ ಇದೆ, ಇದರ ಹೊರತಾಗಿ ಬೇರೇನೋ ಅಭಿವೃದ್ಧಿ ರಾಜ್ಯದಲ್ಲಿ ಅಂತ ದೊಡ್ಡ ಮಟ್ಟದ ಆರೋಪ ಇದೆ. ಈ ಆರೋಪಗಳನ್ನೆಲ್ಲ ದೂರ ಇಟ್ಟು ರಾಜ್ಯದ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಹೊಸ ಯೋಜನೆಗಳು ಘೋಷಣೆ ಆಗಲಿ, ಅದಕ್ಕಾಗಿ ಅನುದಾನವನ್ನು ಸರ್ಕಾರ ಮೀಸಲಿಡಲಿ ಅನ್ನೋದಾಗಿ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.